ಸಮಾದೋಷ ಸಮ ಅಗ್ನಿ ಸಮಾಧಾತು ಮಲಕ್ರಿಯಾ. ಈ ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ದೋಷಗಳು ವಾತ ಪಿತ್ತ ಕಫ ಇವೆಲ್ಲ ಸಮಾನಕವಾಗಿರಬೇಕು. ಮೂಲ ವ್ಯಾಧಿ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ವ್ಯಾಧಿ ಅಲ್ಲ, ಇದೊಂದು ಕಾಯಿಲೆ ಅಲ್ಲ. ರಕ್ತನಾಳಗಳು ಗುದನಾಳದಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ನೈಸರ್ಗಿಕ. ನಮಗೆ ಅದರ ಅವಶ್ಯಕತೆ ಉಂಟು. ಕೆಲವಾರು ಬಾರಿ ಅದು ತೊಂದರೆ ಕೊಟ್ಟಾಗ ಮಾತ್ರ ನಾವು ಆ ಮೂಲ ವ್ಯಾಧಿಯನ್ನು ಅಥವಾ ಹೆಮರಾಯ್ಡ್ಸ್ ಅಥವಾ ಪೈಲ್ಸನ್ನು ಚಿಕಿತ್ಸೆ ಮಾಡಬೇಕಾಗ್ತದೆ. ಸಂಸ್ಕಾರ ಇದೆ ಬಹಳಷ್ಟು, ಆದರೆ ನಾವು ಬೆಳವಣಿಗೆ ಆದರೂ ಸಹ ಬಹಳ ಬಡತನದಲ್ಲಿದ್ದೇವೆ, ಆರೋಗ್ಯದ ವಿಚಾರದಲ್ಲಿ ಬಡತನದಲ್ಲಿದ್ದೇವೆ ಅಂತ ಹೇಳ್ತೀವಿ. ಜನಸಾಮಾನ್ಯರಲ್ಲಿ ಏನು ತಿಳ್ಕೊಳ್ತಾರೆ, ನನಗೆ ಪೈಲ್ಸ್ ಇದೆ ಹೆಮರಾಯ್ಡ್ಸ್ ಇದೆ ಅಂತ ಹೇಳಿದ್ರೆ ಇದೊಂದು ಕಾಯಿಲೆ ಅಂತ ತಿಳ್ಕೊಳ್ತಾರೆ. ಅದು ತಪ್ಪಿನ ವಿಚಾರ. ಮಲವಿಸರ್ಜನೆಯಲ್ಲಿ ರಕ್ತಸ್ರಾವ, ತುರಿಕೆ ಮತ್ತು ಗೊಣ್ಣೆಯ ಒಂದು ಸೋರುವಿಕೆ ಹಾಗೂ ನೋವು ಇವೆಲ್ಲ ಈ ಒಂದು ಮೂಲವ್ಯಾಧಿಯ ಅಥವಾ ಪೈಲ್ಸ್ನ ಅಥವಾ ಹೆಮರಾಯ್ಡ್ಸ್ನ ಸಾಮಾನ್ಯ ಲಕ್ಷಣ. ಜ್ವರ ಬಂತಪ್ಪ ಅಂತ ಹೇಳಿದ್ರೆ ಜನಸಾಮಾನ್ಯರು ಎಲ್ಲರೂ ಒಂದು ಡೋಲೋ ತಗೊಳ್ಳಿ ಅಂತ ಹೇಳ್ತಾರೆ. ಆ ಮೆಡಿಕಲ್ ಸ್ಟೋರ್ನವನು ಹೇಳ್ತಾನೆ, ಅಪ್ಪನೂ ಹೇಳ್ತಾರೆ, ಸ್ನೇಹಿತನೂ ಹೇಳ್ತಾರೆ, ಗೂಗಲು ಹೇಳ್ತದ. ಬಟ್ ಅದು ಮುಖ್ಯವಾದ ವಿಚಾರ ಅಲ್ಲ. ನಾವು ಜ್ವರಕ್ಕೆ ಡೋಲೋ ಕೊಡೋದು ಮುಖ್ಯ ಅಲ್ಲ, ಜ್ವರ ಯಾವ ಕಾರಣದಿಂದ ಬಂತು ಅನ್ನೋದು ಮುಖ್ಯ. ನಮ್ಮ ಒಳ್ಳೆಯ ಜೀವನ ಶೈಲಿಯನ್ನು ಬಿಟ್ಟು ನಾವು ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದೇವೆ. ಜೊತೆಗೆ ಹಳ್ಳಿಗಾಡಿನ ಒಂದು ಜೀವನ ಶೈಲಿಯನ್ನು ಬಿಟ್ಟು ಪಟ್ಟಣದ ಒಂದು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಹಾಗಾಗಿ ಅದರ ಒಂದು ಪ್ರಭಾವ ನಮ್ಮ ಮಲ ವಿಸರ್ಜನೆ ಮೇಲೆ ಆಗಿದೆ. ನೋಡಿ, ಹಳ್ಳಿಗಾಡಿನಲ್ಲಿ ಸೊಪ್ಪು ತರಕಾರಿ ಹೆಚ್ಚಾಗಿ ತಿಂತೇವೆ, ನೀರು ಹೆಚ್ಚಾಗಿ ಕುಡಿತೇವೆ. ಸಂಗೀತ ಕಚೇರಿಯಲ್ಲಿ ಹೇಗೆ ಎಲ್ಲವೂ ಸರಾಗವಾಗಿ ಕೆಲಸ ಮಾಡಬೇಕು, ಆಗ ಸಂಗೀತವಾಗ್ತದೆ. ಸರಿ ಕೆಲಸ ಮಾಡಿಲ್ಲ ಅಂದರೆ ಗಲಾಟೆ ಆಗ್ತದೆ. ನೋಡಿ, 35-40 ವಯಸ್ಸರ ನಂತರ ನಾವು ಅಂದ್ಕೊಳ್ತೇವೆ ಇದು ಮಲವಿಸರ್ಜನೆಯಲ್ಲಿ ಗುದನಾಳದಲ್ಲಿ ಮೂಲವ್ಯಾಧಿಯಿಂದ ರಕ್ತ ಬರ್ತಿದೆ ಅಂತ, ಅದಕ್ಕೆ ಶಸ್ತ್ರಚಿಕಿತ್ಸೆ ಹೇಳ್ತಾರೆ ಮಂದಿ. ಬಟ್ ಆ ಮೇಲ್ಗಡೆ ಕರುಳಿನ ಒಳಗಡೆ ಗುದದ್ವಾರದ ಮೇಲ್ಗಡೆ ಕರುಳಿನ ಒಳಗಡೆ ಬೇರೆ ಕಾರಣಗಳಿರ್ಬೋದು. ಡಾಕ್ಟರ್, ಈಗ ನೀವು ಹೇಳಿದ್ರಿ ಇಂಡಿಯನ್ ಟಾಯ್ಲೆಟ್ ಅನ್ನೇ ಯೂಸ್ ಮಾಡಬೇಕು ಅಂತ. ಸೊ ಈ ಮೂಲವ್ಯಾಧಿಗೂ ಇಂಡಿಯನ್ ಟಾಯ್ಲೆಟ್ ಅನ್ನ ಯೂಸ್ ಮಾಡೋದಕ್ಕೂ ಕನೆಕ್ಷನ್ ಹೇಗೆ? ದ್ವಾರ ತೆರೀದೇ ಇದ್ದಾಗ ಏನಾಗ್ತದ, ನಿಮ್ಮ ಒಂದು ಮಲ ಒಳಗಡೆನೆ ಉಳಿತದ, ಗ್ಯಾಸು ಒಳಗಡೆನೆ ಉಳಿತದ. ಹಾಗಾಗಿ ಹೊಟ್ಟೆ ಉಬ್ರ ಬರ್ತದ, ಬ್ಲೋಟಿಂಗ್ ಅಂತೇವೆ, ಅಬ್ಡಮಿನಲ್ ಪೇನ್ ಅಂತೇವೆ, ಹೊಟ್ಟೆ ಹಸಿವಾಗೋದಿಲ್ಲ. ದೊಡ್ಡ ಕರಳಿನಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳು ಸಣ್ಣ ಕರಳಿಗೆ ಹೋಗ್ಲಿಕ್ಕೆ ಶುರುವಾಗ್ತದೆ ಬಿಕಾಸ್ ಆಫ್ ಬ್ಲೋಟಿಂಗ್ ಆ್ಯಂಡ್ ಬ್ಲಾಕೇಜ್. ಸಣ್ಣ ಕರಳಿನಲ್ಲಿ ಈ ಕ್ರಿಮಿಕೀಟಗಳು ಬೆಳವಣಿಗೆ ಆಗ್ಲಿಕ್ಕೆ ಶುರುವಾದರೆ ಅದು ತಪ್ಪಾಗ್ತದೆ. ಯಾವಾಗ ಒಳ್ಳೆಯ ಕ್ರಿಮಿಕೀಟಗಳು ಕಡಿಮೆ ಆಗ್ತವ, ಕೆಟ್ಟ ಕ್ರಿಮಿಕೀಟಗಳು ಜಾಸ್ತಿ ಆಗ್ತವ, ದೇಹಕ್ಕೆ ಬೇಕಾದಂಥ ರಸಾಯನಗಳು ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತವೆ. ಎಕ್ಸೆಸ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್, ಯಥೇಚ್ಛವಾಗಿ ನೀವು ಮಾತ್ರೆಗಳನ್ನು ತಿಂದು ದೇಹದಲ್ಲಿ ಕರುಳಿನಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳ ಸಮತೋಲನ ಬದಲಾಗಿರ್ಬೋದು. ನಮ್ಮ ಜೀರ್ಣಾಂಗದಲ್ಲಿ ಸುಮಾರು 40 ಟ್ರಿಲಿಯನ್ ಕ್ರಿಮಿಗಳಿರ್ತವೆ. ಹಾಗಿದ್ರೆ ಸರ್, ಈಗ ಪೈಲ್ಸ್ ಇದ್ದವರು ಇಂಥ ಆಹಾರವನ್ನು ತಿನ್ನಬಾರ್ದು, ಇಂಥ ಆಹಾರವನ್ನು ತಿನ್ನಬೇಕು, ಆ ಥರ ಏನಾದರೂ ಇದೆಯಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಪೈಲ್ಸ್, ಇದನ್ನು ನಾವು ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಕೂಡ ಕರೀತೇವೆ. ತುಂಬ ಜನ ಈ ಸಮಸ್ಯೆಯನ್ನು ಹೇಳಿಕೊಳ್ಳೋದಕ್ಕೂ ಕೂಡ ಮುಜುಗರ ಪಡ್ತಾರೆ. ಆದರೆ ಒಳಗೊಳಗೆ ಆ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಒಂದು ಕಡೆ ಕೂರಕ್ಕೂ ಆಗದೆ ಅಥವಾ ವಾಶ್ರೂಮ್ಗೆ ಹೋಗಬೇಕಾದ್ರೂ ಅಷ್ಟೇ, ಹೀಗೆ ಹಲವಾರು ಸಂದರ್ಭಗಳಲ್ಲಿ ಅವರು ನೋವನ್ನು ಅನುಭವಿಸ್ತಾರೆ. ಆದರೆ ಅದನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಲಿಕ್ಕೆ ಕಷ್ಟಪಡ್ತಾರೆ. ಆದರೆ ಒಂದು ವೇಳೆ ಈ ಮೂಲವ್ಯಾಧಿಯನ್ನು ಅಥವಾ ಪೈಲ್ಸನ್ನು ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ ಪ್ರಾಬ್ಲಮ್ ಆಗುತ್ತೆ, ಇದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿದೆ, ಯಾವ ಕಾರಣಕ್ಕೋಸ್ಕರ ಈ ಸಮಸ್ಯೆ ಬರ್ತಾ ಇದೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹಯ್ಯ ಶ್ರೀನಿವಾಸಯ್ಯ, ಸೀನಿಯರ್ ಕನ್ಸಲ್ಟೆಂಟ್, ಕೋಲೋರೆಕ್ಟಲ್ ಸರ್ಜರಿ, ಅಪೋಲೋ ಹಾಸ್ಪಿಟಲ್, ಬನ್ನೇರ್ಘಟ್ಟ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ರಕ್ಷಾ. ನಮಸ್ತೆ ಸರ್. ಈಗ ಪೈಲ್ಸ್ ಅಥವಾ ನಾವು ಮೂಲವ್ಯಾಧಿ ಅಂತ ಏನು ಕರಿತೇವೆ, ತುಂಬ ಜನ ನಾನು ಆಗಲೇ ಹೇಳಿದಾಗೆ ಹೇಳ್ಕೊಳ್ಳೋದಕ್ಕೂ ಕೂಡ ಮುಜುಗರ ಪಡ್ತಾರೆ. ಹೆಚ್ಚಿನ ಜನರಿಗೆ ಗೊತ್ತಿರುವಂಥದ್ದು ಪೈಲ್ಸ್ ಅಂತ ಹೇಳಿದ್ರೆ ಮೋಷನ್ ಹೋಗುವಂಥ ಆ ಪ್ಲೇಸಸಲ್ಲಿ ಪೇಯ್ನ್ ಇರುತ್ತೆ ಅನ್ನುವಂಥದ್ದು. ಸೊ ಎಕ್ಸಾಕ್ಟ್ಲಿ ಈ ಪೈಲ್ಸ್ ಅಂದರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಆರೋಗ್ಯ ಎಂಬುದು ಬಹಳ ಮುಖ್ಯ. ನಮ್ಮ ಸಂಸ್ಕೃತದಲ್ಲಿ, ನಮ್ಮ ಆಯುರ್ವೇದದಲ್ಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಶ್ಲೇಷಣೆ ಇದೆ. ನಾವು ಮೂಲವ್ಯಾಧಿಗೆ ಹೋಗಲಿಕ್ಕೆ ಮುಂಚೆ ಆರೋಗ್ಯ ಅಂದ್ರೇನು ಎಂಬುದನ್ನು ಸ್ವಲ್ಪ ತಿಳ್ಕೊಳ್ಳೋದು. ಆಯುರ್ವೇದದಲ್ಲಿ ಹೇಳ್ತಾರೆ, ಸಮಾದೋಷ ಸಮ ಅಗ್ನಿ ಸಮಾಧಾತು ಮಲಕ್ರಿಯಾ.
ಪ್ರಸನ್ನ ಆತ್ಮ ಇಂದ್ರಿಯ ಮನ. ಎಷ್ಟು ಸೊಗಸಾಗಿದೆ ನೋಡಿ. ಈ ಆರೋಗ್ಯ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ದೋಷಗಳು ವಾತ ಪಿತ್ತ ಕಫ ಇವೆಲ್ಲ ಸಮಾನಕವಾಗಿರಬೇಕು. ಇರ್ತಕ್ಕಂಥ ಅಗ್ನಿಗಳು ಅಂದರೆ ಶೀತ ಉಷ್ಣ ಇದು ಕೂಡ ಒಂದು ಬ್ಯಾಲೆನ್ಸ್ ಅಥವಾ ಸಮಾನಕವಾಗಿರಬೇಕು. ಧಾತುಗಳು ದೇಹದಲ್ಲಿರ್ತಕ್ಕಂಥ ನಮ್ಮ ಮಾಂಸ ರಕ್ತ ಮೂಳೆ ಹೀಗೆ ಎಲ್ಲವೂ ಕೂಡ ಒಂದು ಸಮಾನವಾಗಿರಬೇಕು. ಜೊತೆಗೆ ಬಹಳ ಮುಖ್ಯವಾದದ್ದು ಮಲಕ್ರಿಯಾ ಅಂತ ಹೇಳ್ತೇವೆ. ಏನು ಹೀಗಂದರೆ ದೇಹದಲ್ಲಿ ಇರ್ತಕ್ಕಂಥ ಉತ್ಪತ್ತಿಯಾಗ್ತಕ್ಕಂಥ ರಸಾಯನಗಳೆಲ್ಲವೂ ಹೊರಗೆ ಹೋಗಬೇಕು. ಹಾಗಾಗಿ ಮಲವಿಸರ್ಜನೆ ಬಹಳ ಮುಖ್ಯವಾದಂಥ ಒಂದು ಅಂಶ. ಇದೆಲ್ಲ ಸರಿಯಾದ ಪಕ್ಷದಲ್ಲಿ ಮಾತ್ರ ಆತ್ಮ ಇಂದ್ರಿಯ ಮನ ಅಂದರೆ ನಮ್ಮ ಆತ್ಮ ಇಂದ್ರಿಯ ಮನ ಅಂದರೆ ಅವೆಲ್ಲವೂ ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ಮಲವಿಸರ್ಜನೆ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಆ ಮಲವಿಸರ್ಜನೆ ಮಾಡ್ತಕ್ಕಂಥ ದ್ವಾರ ಏನಿದೆ ನಮ್ಮ ಗುದದ್ವಾರ, ಈ ದ್ವಾರ ನಮ್ಮ 3-4 ಸೆಂಟಿಮೀಟರ್ಗಳಷ್ಟು ಇರತಕ್ಕಂಥ ಒಂದು ಗೇಟ್ ಅಂತ ಹೇಳ್ತೇವೆ. ಈ ದ್ವಾರವನ್ನು ಸಂರಕ್ಷಿಸ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ರಕ್ತನಾಳಗಳು. ನಾವು ಅವನ್ನು ಮೂಲವ್ಯಾಧಿ ಅಂತ ಹೇಳ್ತೇವೆ. ಇದು ಆ್ಯಕ್ಚುಲಿ ವ್ಯಾಧಿ ಅಲ್ಲ, ಇದೊಂದು ಕಾಯಿಲೆ ಅಲ್ಲ. ನಮ್ಮ ಗುದದ್ವಾರವನ್ನು ಸಂರಕ್ಷಿಸ್ತಕ್ಕಂಥ ರಕ್ತನಾಳಗಳಿಗೆ ನಾವು ಏನಲ್ ಕುಷನ್ಸ್ ಅಂತ ಹೇಳ್ತೇವೆ. ಹಾಗಾಗಿ ಮಾನವರಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಈ ಒಂದು ಮೂಲವ್ಯಾಧಿ ಅಥವಾ ರಕ್ತನಾಳಗಳ ಅವಶ್ಯಕತೆ ಉಂಟು. ಆದರೆ ಕೆಲವಾರು ಸಂದರ್ಭಗಳಲ್ಲಿ ಈ ರಕ್ತನಾಳಗಳು ಬಹಳಷ್ಟು ಒತ್ತಡಕ್ಕೆ ಮಣಿದು ಕೆಳಗೆ ಬರಲಿಕ್ಕೆ ಶುರುವಾಗ್ತವ. ಅದರಿಂದ ರಕ್ತ ಸುರಲಿಕ್ಕೆ ಶುರುವಾಗ್ತದ, ಅದರಿಂದ ತುರಿಕೆ ಹೆಚ್ಚಾಗ್ತದ, ಅದರಿಂದ ಗೊಣ್ಣೆ ಅಥವಾ ಮ್ಯೂಕಸ್ ಅನ್ನೋದು ಬಹಳ ಬರಲಿಕ್ಕಾಗ್ತದ. ಕೆಲವೊಮ್ಮೆ ಅದರಲ್ಲಿ ರಕ್ತ ಹೆಪ್ಪುಗಟ್ಟಿ ಬಹಳ ನೋವನ್ನು ಉಂಟು ಮಾಡ್ತದೆ. ಆ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಈ ಮೂಲವ್ಯಾಧಿಯನ್ನು ಚಿಕಿತ್ಸೆ ಮಾಡ್ತಕ್ಕಂಥದ್ದು. ಹಾಗಾಗಿ ರಕ್ತನಾಳಗಳು ಗುದನಾಳದಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ನೈಸರ್ಗಿಕ. ನಮಗೆ ಅದರ ಅವಶ್ಯಕತೆ ಉಂಟು. ಕೆಲವಾರು ಬಾರಿ ಅದು ತೊಂದರೆ ಕೊಟ್ಟಾಗ ಮಾತ್ರ ನಾವು ಆ ಮೂಲವ್ಯಾಧಿಯನ್ನು ಅಥವಾ ಹೆಮರಾಯ್ಡ್ಸ್ ಅಥವಾ ಪೈಲ್ಸನ್ನು ಚಿಕಿತ್ಸೆ ಮಾಡಬೇಕಾಗ್ತದೆ. ಡಾಕ್ಟರ್, ನಾವು ಅಂದ್ಕೊಂಡಿರ್ತೀವಿ ಮೂಲವ್ಯಾಧಿ ಅನ್ನೋದು ಒಂದು ಸಮಸ್ಯೆ ಅಂತ, ಆದರೆ ಮೂಲವ್ಯಾಧಿ ಅನ್ನೋದು ಅದೊಂದು ಬಾಡಿಯ ಪಾರ್ಟ್ ಆಗಿರುವಂಥದ್ದು. ನೋಡಿ, ವ್ಯಾಧಿ ಅಂತ ಹೇಳಿದ್ರೆ ತೊಂದರೆ ಅಂತ. ಹೌದು. ಮಲನಾಳದಲ್ಲಿ ಅಥವಾ ಗುದದ್ವಾರದಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ನೈಸರ್ಗಿಕ. ಪ್ರತಿಯೊಬ್ಬೊಬ್ಬ ಮಾನವನಿಗೂ ಇರ್ತಕ್ಕಂಥ ಒಂದು ವಿಚಾರ ಇದು. ಅದು ನಮಗೆ ಬೇಕೇ ಬೇಕು. ಹಾಗಾಗಿ ಗುದನಾಳ ಹೀಗಿದ್ದ ಪಕ್ಷದಲ್ಲಿ ಗುದನಾಳದಲ್ಲಿ ಬಲಗಡೆ 2 ದೊಡ್ಡ ದೊಡ್ಡ ರಕ್ತನಾಳವಿರ್ತದೆ, ಎಡಗಡೆ ಒಂದು ರಕ್ತನಾಳವಿರ್ತದೆ. ಇದೆಲ್ಲವನ್ನು ನಾವು ಏನಲ್ ಕುಷನ್ಸ್ ಅಂತ ಹೇಳ್ತೇವೆ. ಅಂದರೆ ಗುದನಾಳದಲ್ಲಿ ಇರತಕ್ಕಂಥ ರಕ್ತನಾಳಗಳ ಕುಷನ್ಸ್ ಅದು ನಮಗೆ ಬೇಕು. ಅದು ತೊಂದರೆ ಪಟ್ಟಾಗ ಮಾತ್ರ, ಅಂದರೆ ಬಹಳ ಒತ್ತಡ ಹೇರಿದಾಗ. ಈಗ ನಮ್ಮ ಒಂದು ಪಾಶ್ಚಿಮಾತ್ಯ ಜೀವನ ಶೈಲಿಯಲ್ಲಿ ಏನಾಗಿದೆ, ವಿ ಆರ್ ಗೋಯಿಂಗ್ ಥ್ರೂ ಸಮಥಿಂಗ್ ಕಾಲ್ಡ್ ಎ ಸಿವಿಲೈಸೇಷನಲ್ ಪಾವರ್ಟಿ ಅಂತ ಹೇಳಿದ್ರೆ ಸಂಸ್ಕಾರ ಇದೆ ಬಹಳಷ್ಟು, ಆದರೆ ನಾವು ಬೆಳವಣಿಗೆ ಆದರೂ ಸಹ ಬಹಳ ಬಡತನದಲ್ಲಿದ್ದೇವೆ, ಆರೋಗ್ಯದ ವಿಚಾರದಲ್ಲಿ ಬಡತನದಲ್ಲಿದ್ದೇವೆ ಅಂತ ಹೇಳ್ತೇವೆ. ಹಾಗಾದಾಗ ಆ ಒತ್ತಡಕ್ಕೆ ಮಣಿದು ಈ ರಕ್ತನಾಳಗಳು ಹೊರಗೆ ಬಂದು ತೊಂದರೆ ಮಾಡಿದಾಗ ಅದನ್ನು ನಾವು ಚಿಕಿತ್ಸೆ ಮಾಡಬೇಕಾಗ್ತದೆ. ಅದನ್ನು ಮೂಲವ್ಯಾಧಿ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಹೆಮರಾಯ್ಡ್ಸ್ ಎಲ್ಲರಿಗೂ ಬೇಕು. ಅದು ತೊಂದರೆ ಕೊಟ್ಟಾಗ ಮಾತ್ರ ನಾವು ಅದಕ್ಕೆ ಚಿಕಿತ್ಸೆ ಮಾಡಬೇಕು. ಆ ಟೈಮಲ್ಲಿ ಅದನ್ನ ವ್ಯಾಧಿ ಅಂತ ಹೇಳೋದು. ಕರೆಕ್ಟ್, ಆಗ ವ್ಯಾಧಿ ಅಂತ ಹೇಳ್ತೇವೆ. ಹಾಗಾಗಿ ಜನಸಾಮಾನ್ಯರಲ್ಲಿ ಏನು ತಿಳ್ಕೊಳ್ತಾರೆ, ನನಗೆ ಪೈಲ್ಸ್ ಇದೆ, ಹೆಮರಾಯ್ಡ್ಸ್ ಇದೆ ಅಂತ ಹೇಳಿದ್ರೆ ಇದೊಂದು ಕಾಯಿಲೆ ಅಂತ ತಿಳ್ಕೊಳ್ತಾರೆ. ಅದು ತಪ್ಪಿನ ವಿಚಾರ. ಎಲ್ಲರಿಗೂ ಗುದನಾಳದಲ್ಲಿ, ಮಲನಾಳದಲ್ಲಿ, ಗುದದ್ವಾರದಲ್ಲಿ ರಕ್ತದ ಒಂದು ನಾಳಗಳಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ, ನಮಗೆ ಬೇಕು. ಅದು ಯಥೇಚ್ಛವಾದಾಗ, ಹೊರಗೆ ಬಂದಾಗ, ಅದು ಹರಿದಾಗ, ನಮಗೆ ತೊಂದರೆ ಆದಾಗ ಅದಕ್ಕೆ ಚಿಕಿತ್ಸೆ ಮಾಡಬೇಕಾಗ್ತದೆ. ಡಾಕ್ಟರ್, ಈಗ ನಮಗೆ ಪೈಲ್ಸ್ ಉಂಟಾಗ್ತಿದೆ ಅನ್ಬೇಕಾದ್ರೆ ಇನಿಷಿಯಲ್ ಸ್ಟೇಜಸಲ್ಲಿ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಸ್ಟಾರ್ಟಿಂಗಲ್ಲಿ? ನೋಡಿಮ್ಮ, ಇದನ್ನು ನಾವು ಲಕ್ಷಣಗಳು ಅಂತ ಹೇಳ್ತೀವಿ, ಸಿಂಪ್ಟಮ್ಸ್. ಈ ಮೂಲವ್ಯಾಧಿಯಿಂದ ಅಥವಾ ಹೆಮರಾಯ್ಡ್ಸಿಂದ ಲಕ್ಷಣಗಳು ಉಂಟಾಗ್ತಕ್ಕಂಥದ್ದು ಒತ್ತಡ ಜಾಸ್ತಿ ಆದಾಗ, ಆ ರಕ್ತನಾಳಗಳು ಹೊರಗೆ ಬರಲಿಕ್ಕೆ ಶುರುವಾದಾಗ, ಲಂಪ್ ಅಂತ ಹೇಳಿದ್ರೆ ಹೊರಗಡೆ ಒಂದು ಗ್ರಂಥಿ ಥರ ಬರ್ತಕ್ಕಂಥದ್ದು, ಲಂಪ್ಸ್ ಒಂದು ಲಕ್ಷಣ. ಎರಡನೇದು, ಆ ಒಂದು ರಕ್ತನಾಳಗಳಿಂದ ರಕ್ತಸ್ರಾವವಾಗ್ತಕ್ಕಂಥದ್ದು. ಅಂದರೆ ಗುದನಾಳದಲ್ಲಿ ಮಲವಿಸರ್ಜನೆಯಲ್ಲಿ ರಕ್ತ ವಿಸರ್ಜನೆ ಆಗ್ತಕ್ಕಂಥದ್ದು.
ಸೊ ಲಂಪ್ಸ್ ಅಂದರೆ ಒಂದು ಗ್ರಂಥಿ ಒಂದು ಅಂದ್ರೆ ಉಬ್ಬಿರೋ ರೀತಿ ಉಬ್ಬಿರತಕ್ಕಂಥ ಚರ್ಮದಲ್ಲಿ ಉಬ್ಬು ಬಂದಾಗ ಅದನ್ನು ನಾವು ಲಂಪ್ಸ್ ಅಂತ ಹೇಳ್ತೇವೆ. ಎರಡನೇದು ಮಲವಿಸರ್ಜನೆಯಲ್ಲಿ ರಕ್ತಸ್ರಾವವಾಗ್ತಕ್ಕಂಥದ್ದು ಅಂದರೆ ರೆಕ್ಟಲ್ ಬ್ಲೀಡಿಂಗ್, ಎರಡನೇ ವಿಚಾರ. ಮೂರನೇದು ತುರಿಕೆ ಆಗ್ತಕ್ಕಂಥದ್ದು, ಇಚ್ಚಿಂಗ್ ಅಂತ ಹೇಳ್ತೇವೆ. ಸೊ ಅದು ಹೊರಗಿದ್ದಾಗ ದ್ವಾರ ಸರಿಯಾಗಿ ಬಂದೋಬಸ್ತಾಗಿ ಗಟ್ಟಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದ ಪಕ್ಷದಲ್ಲಿ ಅದರಿಂದ ಬರ್ತಕ್ಕಂಥ ಗೊಣ್ಣೆಯ ವಿಚಾರದ ಸಲುವಾಗಿ ಅಲ್ಲಿ ಇಚ್ಚಿಂಗ್ ಅಂದರೆ ತುರಿಕೆ ಆಗ್ತದೆ, ಅದು ಮೂರನೇದು. ನಾಲ್ಕನೇದು ಮ್ಯೂಕಸ್ ಲೀಕೇಜ್ ಅಂತ ಹೇಳ್ತೇವೆ. ಮ್ಯೂಕಸ್ ಅಂದರೆ ಆ ಗೊಣ್ಣೆಯ ರೀತಿಯ ಒಂದು ರಸಾಯನ ಹೊರಗೆ ಬರ್ತಕ್ಕಂಥದ್ದು, ಅದನ್ನು ಮ್ಯೂಕಸ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ. ಇದು ಮುಖ್ಯವಾದ ಲಕ್ಷಣಗಳು. ಕೆಲವೊಮ್ಮೆ ಆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಬಹಳ ನೋವು ಬರ್ತದೆ. ಆವಾಗ ಅದನ್ನು ಥ್ರಾಂಬೋಸ್ಡ್ ಹೆಮರಾಯ್ಡ್ ಅಂತ ಹೇಳಿದರೆ ಮೂಲವ್ಯಾಧಿಯಲ್ಲಿ ರಕ್ತ ಹೆಪ್ಪುಗಟ್ಟಿರತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಥ್ರಾಂಬೋಸ್ಡ್ ಹೆಮರಾಯ್ಡ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ನೋವು ಸಾಮಾನ್ಯವಾಗಿ ಮೂಲವ್ಯಾಧಿಯ ಒಂದು ಲಕ್ಷಣ ಅಲ್ಲ. ಸಾಮಾನ್ಯವಾಗಿ ಅದೇ ಮೂಲವ್ಯಾಧಿಯಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಅದನ್ನು ಥ್ರಾಂಬೋಸ್ಡ್ ಹೆಮರಾಯ್ಡ್ ಅಂತೇವೆ, ಅದು ನೋವಿನಿಂದ ಕೂಡಿರ್ತದೆ. ಹಾಗಾಗಿ ಒಂದು ಚರ್ಮದ ಒಂದು ಗಂತಿ, ಮಲವಿಸರ್ಜನೆಯಲ್ಲಿ ರಕ್ತಸ್ರಾವ, ತುರಿಕೆ ಮತ್ತು ಗೊಣ್ಣೆಯ ಒಂದು ಸೋರುವಿಕೆ ಹಾಗೂ ನೋವು, ಇವೆಲ್ಲ ಈ ಒಂದು ಮೂಲವ್ಯಾಧಿಯ ಅಥವಾ ಪೈಲ್ಸ್ನ ಅಥವಾ ಹೆಮರಾಯ್ಡ್ಸ್ನ ಸಾಮಾನ್ಯ ಲಕ್ಷಣಗಳು. ಒಂದು ವೇಳೆ ಅದನ್ನು ಸರಿಯಾಗಿ ಕೇರ್ ಮಾಡಿಲ್ಲ ಅಂದರೆ, ಈ ಸಿಂಪ್ಟಮ್ಸ್ ನೀವೇನು ಹೇಳಿದ್ರಿ, ಆ ಸಿಂಪ್ಟಮ್ಸ್ ಬಂದ ಮೇಲೂ ಕೂಡ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಏನಾದರೂ ಚೇಂಜ್ ಆಗುತ್ತಾ ಅಥವಾ ಮೋಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಬಹಳ ಮುಖ್ಯವಾದದ್ದು ಈಗ ಕಾರಣ, ಕಾಸ್ ಅಂತ ಇರ್ತದೆ, ಮತ್ತು ಪರಿಣಾಮ ಅಂದರೆ ಎಫೆಕ್ಟ್ ಅಂತ ಇರ್ತದೆ. ಸಾಮಾನ್ಯವಾಗಿ ನಾನೇನು ಉದಾಹರಣೆ ಕೊಡ್ತೇನೆ ಅಂತ ಹೇಳಿದರೆ, ಜ್ವರ ಬಂತಪ್ಪ ಅಂತ ಹೇಳಿದ್ರೆ ಜನಸಾಮಾನ್ಯರು ಎಲ್ಲರೂ ಒಂದು ಡೋಲೋ ತಗೊಳ್ಳಿ ಅಂತ ಹೇಳ್ತಾರೆ. ಆ ಮೆಡಿಕಲ್ ಸ್ಟೋರ್ನೂ ಹೇಳ್ತಾನೆ, ಅಪ್ಪನೂ ಹೇಳ್ತಾರೆ, ಸ್ನೇಹಿತನೂ ಹೇಳ್ತಾರೆ, ಗೂಗಲು ಹೇಳ್ತದ. ಬಟ್ ಅದು ಮುಖ್ಯವಾದ ವಿಚಾರ ಅಲ್ಲ. ನಾವು ಜ್ವರಕ್ಕೆ ಡೋಲೋ ಕೊಡೋದು ಮುಖ್ಯ ಅಲ್ಲ, ಜ್ವರ ಯಾವ ಕಾರಣದಿಂದ ಬಂತು ಅನ್ನೋದು ಮುಖ್ಯ. ಹಾಗೇ ಮೂಲವ್ಯಾಧಿಯಲ್ಲೂ ಸಹಿತ ಈ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ನಿಂದ ಬರ್ತಕ್ಕಂಥ ಲಕ್ಷಣಗಳಿಗೆ ನಾವು ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ಯಾವ ಕಾರಣದಿಂದ ಇದು ಜಾಸ್ತಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೌದು ಹೌದು. ಈಗ ನಾನು ಹೇಳಿದೆ, ನಮ್ಮ ಒಂದು ಜೀವನ ಶೈಲಿಯ ಒಂದು ಪಾಶ್ಚಿಮಾತ್ಯತೆಯ ಕಾರಣದಿಂದ, ವೆಸ್ಟರ್ನೈಸ್ಡ್ ಲೈಫ್ ಸ್ಟೈಲ್, ವಿ ಆರ್ ಕಂಪ್ಲೀಟ್ಲಿ ಅರ್ಬನೈಸ್ಡ್ ಅಂತ ಹೇಳಿದ್ರೆ ನಮ್ಮ ಒಳ್ಳೆಯ ಜೀವನ ಶೈಲಿಯನ್ನು ಬಿಟ್ಟು ನಾವು ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿದ್ದೇವೆ. ಜೊತೆಗೆ ಹಳ್ಳಿಗಾಡಿನ ಒಂದು ಜೀವನ ಶೈಲಿಯನ್ನು ಬಿಟ್ಟು ಪಟ್ಟಣದ ಒಂದು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಹಾಗಾಗಿ ಅದರ ಒಂದು ಪ್ರಭಾವ ನಮ್ಮ ಮಲ ವಿಸರ್ಜನೆಯ ಮೇಲೆ ಆಗಿದೆ. ಇದನ್ನು ನಾವು ಸಿವಿಲೈಸೇಷನಲ್ ಪಾವರ್ಟಿ ಅಂತ ಹೇಳ್ತೇವೆ. ಏನಪ್ಪ ಹಾಗಂದರೆ ನೋಡಿ, ಹಳ್ಳಿಗಾಡಿನಲ್ಲಿ ಸೊಪ್ಪು ತರಕಾರಿ ಹೆಚ್ಚಾಗಿ ತಿಂತೇವೆ, ನೀರು ಹೆಚ್ಚಾಗಿ ಕುಡಿತೇವೆ, ಮತ್ತು ಮಲವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ನೆಲದಲ್ಲಿ ಮಾಡ್ತೇವೆ, ಅಂದರೆ ಇಂಡಿಯನ್ ಟಾಯ್ಲೆಟ್ಸಲ್ಲಿ ಮಾಡ್ತೇವೆ. ಮತ್ತು ಹಳ್ಳಿಗಳಲ್ಲಿ ದ ಅಮೌಂಟ್ ಆಫ್ ಸ್ಟ್ರೆಸ್ ಇಸ್ ಕಡಿಮೆ, ನಮ್ಮ ದೇಹದ ಮೇಲೆ ಮಾನಸಿಕವಾದ ಒತ್ತಡ ಕಡಿಮೆ ಇರ್ತದೆ. ಶಿಫ್ಟ್ ವರ್ಕಿಂಗ್ ಅಂತ ಹೇಳಿದ್ರೆ ರಾತ್ರಿ ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರ ಹಳ್ಳಿಗಳಲ್ಲಿ ಇರುವುದು ಖಂಡಿತ ಖಂಡಿತ. ಸೊ ಹಾಗಾಗಿ ಇದೆಲ್ಲ ನಾವು ಪಟ್ಟಣಕ್ಕೆ ಬಂದರೆ ಎಲ್ಲ ಬದಲಾಗ್ತದೆ. ಏನು ಬದಲಾಗ್ತದ? ನಾನು ಈ ಒಂದು ಪರಿಸ್ಥಿತಿಯನ್ನು, ಯಾವುದು ಈ ಗುದದ್ವಾರದ ಮೇಲೆ ಹೇರ್ತಕ್ಕಂಥ ಒತ್ತಡವನ್ನು, ಆ ಒತ್ತಡದಿಂದ ಆಗ್ತಕ್ಕಂಥ ಲಕ್ಷಣಗಳನ್ನು ಬ್ಯಾಂಗ್ಳೂರ್ ಬಂಬ್ಸ್ ಅಂತೇವೆ. ಏನು ಹೇಳಿ? ಬೆಂಗಳೂರಿನ ಬಂಬ್ಸ್ ಅಂತೇವೆ. ಹಾಗಂದ್ರೇನು? ಇಟ್ ಈಸ್ ಎ ಪ್ರಾಬ್ಲಮ್ ರಿಲೇಟೆಡ್ ಟು ದಿ ಅರ್ಬನೈಸೇಷನ್ ಆಫ್ ಅಸ್ ಅಂತ. ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತೇವೆ, ಸ್ಟ್ರೆಸ್, ಶಿಫ್ಟ್ ವರ್ಕಿಂಗ್ ಪ್ಯಾಟರ್ನ್, ಸ್ವಿಗ್ಗಿ ಝೊಮ್ಯಾಟೊ, ಫಿಝಿ ಡ್ರಿಂಕ್ಸ್, ವೆಸ್ಟರ್ನ್ ಟಾಯ್ಲೆಟ್, ಸೋಷಿಯಲ್ ಮೀಡಿಯಾ, ಇದೆಲ್ಲದರ ಕಾರಣದಿಂದ ನಮ್ಮ ಗುದದ್ವಾರದ ಮೇಲೆ ಬಹಳಷ್ಟು ಒತ್ತಡ ಹೇರ್ತದೆ. ಆ ಒತ್ತಡದಿಂದ ಬರ್ತಕ್ಕಂಥ ಒಂದು ವಿಚಾರ ಈ ಮೂಲವ್ಯಾಧಿ. ಬಹಳ ಸರಳವಾಗಿ ಹೇಳಬೇಕಂತಂದರೆ, ನಮ್ಮ ಒಂದು ಮುಖವನ್ನು ನಾವು ನಮ್ಮ ಒಂದು ಸೊಂಟಕ್ಕೆ ಹೋಲಿಸ್ಕೊಂಡ್ರೆ ಲಿಂಗವಾಗ್ತದೆ. ಇದು ಮೂಳೆ, ಟೇಲ್ ಬೋನ್ ಅಂತ ಹೇಳ್ತೇವೆ, ಬಾಲದ ಮೂಳೆ. ಅದರ ಮಧ್ಯದಲ್ಲಿರ್ತಕ್ಕಂಥದ್ದು ಗುದದ್ವಾರ. ಈ ಗುದದ್ವಾರಕ್ಕೆ 2 ಮಾಂಸಖಂಡಗಳಿರ್ತವೆ, ಒಳಗಿನ ಮಾಂಸಖಂಡ, ಹೊರಗಿನ ಮಾಂಸಖಂಡ. ಸೊ ಹಾಗಾಗಿ ಈ ಮಾಂಸಖಂಡಗಳೆಲ್ಲವೂ ಸರಾಗವಾಗಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಆರ್ಕೆಸ್ಟ್ರಾ ಇರ್ತದೆ, ಸಂಗೀತ ಕಚೇರಿಯಲ್ಲಿ ಹೇಗೆ ಎಲ್ಲವೂ ಸರಾಗವಾಗಿ ಕೆಲಸ ಮಾಡಬೇಕು, ಆಗ ಸಂಗೀತವಾಗ್ತದೆ. ಸರಿ ಕೆಲಸ ಮಾಡಿಲ್ಲ ಅಂದರೆ ಗಲಾಟೆ ಆಗ್ತದೆ. ಹಾಗೆ ಈ ಒಂದು ದ್ವಾರದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಸಹಿತ ಹಾಗೆ ಕಚೇರಿ ರೀತಿ ಸರಾಗವಾಗಿ ಕೆಲಸ ಮಾಡಿದ್ರೆ ಮಲವಿಸರ್ಜನೆಗೆ ತೊಂದರೆ ಇಲ್ಲ.
ಮೂತ್ರ ವಿಸರ್ಜನೆಗೆ ತೊಂದರೆ ಇಲ್ಲ, ಲೈಂಗಿಕತೆಗೆ ತೊಂದರೆ ಇಲ್ಲ. ಒಂದು ಪಕ್ಷ ಇದೆಲ್ಲ ಸರಿಗೆ ಕೆಲಸ ಮಾಡದೇ ಇದ್ದಾಗ ಇಲ್ಲಿರ್ತಕ್ಕಂಥ ಮಾಂಸಖಂಡಗಳಲ್ಲಿ ಒತ್ತಡ ಜಾಸ್ತಿಯಾಗಿ ಅದರಿಂದ ಮೂಲವ್ಯಾಧಿ, ಗುದದ್ವಾರದಲ್ಲಿ ಹೊಡೆತ ಅಂದರೆ ಫಿಷರ್ಸ್, ಇದೆಲ್ಲ ಆಗ್ತಕ್ಕಂಥ ಸಂಭವ ಹೆಚ್ಚಾಗ್ತದೆ. ಸೊ ಹಾಗಾಗಿ ಮೂಲತಃ ಕಾರಣವನ್ನು ನಾವು ನೋಡಬೇಕಾಗ್ತದೆ, ಪರಿಣಾಮವನ್ನಲ್ಲ. ಕಾರಣವನ್ನು ನಾವು ನೋಡಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಪರಿಣಾಮಗಳು ಬಹಳಷ್ಟು ಸಾರಿ ಕಡಿಮೆ ಆಗ್ತದೆ. ಅಂದರೆ ತನ್ನಿಂದ ತಾನಾಗಿ ಅದು ಕಡಿಮೆ ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಸೊ ಹಾಗಾಗಿ ಬಹಳಷ್ಟು ಸಾರಿ ಮೂಲವ್ಯಾಧಿಯಿಂದ ಬರ್ತಕ್ಕಂಥ ಲಕ್ಷಣಗಳಿಗೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಕಾರಣವನ್ನು ನಾವು ಸುಧಾರಿಸ್ತಕ್ಕಂಥದ್ದು. ಹಾಗಾಗಿ ಯಾರಾದರೂ ಮೂಲವ್ಯಾಧಿಯಿಂದ ನನ್ನ ಬಳಿ ಬಂದರೆ ಮೊದಲಿಗೆ ನಾವು ಅವರಿಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಅದನ್ನು ಚಿಕಿತ್ಸೆ ಪಡಿಸ್ತೇವೆ, ಗುಣಪಡಿಸ್ತೇವೆ. ಹೆಚ್ಚಾಗಿ ಸೊಪ್ಪು ತಗೋಬೇಕು, ನೀರು ತಗೋಬೇಕು, ಸರಿಯಾದ ಸಮಯಕ್ಕೆ ಮಲವಿಸರ್ಜನೆಗೆ ಹೋಗಬೇಕು, ಭಾರತೀಯ ಶೈಲಿಯ ಶೌಚಾಲಯವನ್ನೇ ಬಳಸಬೇಕು. ಅದಿಲ್ಲದ ಪಕ್ಷದಲ್ಲಿ ಒಂದು ಸಣ್ಣ ಮೇಜು, ಸ್ಟೂಲ್ ಅಂತ ಹೇಳ್ತೇವೆ, ಸ್ಟೂಲನ್ನು ಹಾಕ್ಕೋಬೇಕು. ಸ್ವಲ್ಪ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು. ಇದೆಲ್ಲ ಮಾಡಿದ್ರೆ ಅದು ತನ್ನಷ್ಟಕ್ಕೆ ತಾನೇ ಸರಿ ಹೋಗ್ತದೆ. ಅದು ಮಾಡಿ ಇನ್ನೂ ನಮಗೆ ಲಕ್ಷಣಗಳಿದ್ದರೆ, ಇನ್ನೂ ರಕ್ತ ಹೋಗ್ತಾ ಇದೆ, ಇನ್ನೂ ತುರಿಕೆ ಇದೆ, ಇನ್ನೂ ಆ ಚರ್ಮದಲ್ಲಿ ಗ್ರಂಥಿಗಳಿದೆ, ಇನ್ನೂ ಆ ಕಾರಣದಿಂದ ನೋವು ಬರ್ತಾ ಇದೆ, ಹೀಗೆಲ್ಲ ಇದ್ದಾಗ ಅದನ್ನು ಚಿಕಿತ್ಸೆ ಮಾಡಲಿಕ್ಕೆ ಮುಂಚೆ ಆ ರಕ್ತ ಬೇರೆ ಕಾರಣದಿಂದ ಯಾವುದರಿಂದ ಬರ್ತಿಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ತೇವೆ. ಅಂದರೆ ನಾವು ಖಚಿತಪಡಿಸ್ಕೊಳ್ತೇವೆ. ಅಂದರೆ ಬೇರೆ ಕಾರಣಕ್ಕೆ ಬರ್ತಿರ್ಬೋದು. ಬಹಳ ಮುಖ್ಯವಾದ ವಿಚಾರ ನೋಡಿ. 35-40 ವಯಸ್ಸರ ನಂತರ ನಾವು ಅಂದ್ಕೊಳ್ತೇವೆ ಇದು ಮಲವಿಸರ್ಜನೆಯಲ್ಲಿ ಗುದನಾಳದಲ್ಲಿ ಮೂಲವ್ಯಾಧಿಯಿಂದ ರಕ್ತ ಬರ್ತಿದೆ ಅಂತ, ಅದಕ್ಕೆ ಶಸ್ತ್ರಚಿಕಿತ್ಸೆ ಹೇಳ್ತಾರೆ ಮಂದಿ. ಬಟ್ ಆ ಮೇಲ್ಗಡೆ, ಕರುಳಿನ ಮೇಲ್ಗಡೆ, ಕರುಳಿನ ಒಳಗಡೆ, ಗುದದ್ವಾರದ ಮೇಲ್ಗಡೆ, ಕರುಳಿನ ಒಳಗಡೆ ಬೇರೆ ಕಾರಣಗಳಿರ್ಬೋದು. ಕರುಳು ಬ್ಯಾನಿ ಇರ್ಬೋದು, ಕರುಳಿನ ಕ್ಯಾನ್ಸರ್ ಇರಬಹುದು, ಕರುಳಿನ ಪಾಲಿಪ್ ಇರ್ಬೋದು, ಕರುಳಲ್ಲಿ ಗ್ರಂಥಿ ಇರಬಹುದು, ಕರುಳಿನಲ್ಲಿ ಸಣ್ಣ ಸಣ್ಣ ಪೌಚಸ್ ಅಂತ ಹೇಳ್ತೇವೆ, ಡೈವರ್ಟಿಕ್ಯುಲೋಸಿಸ್ ಅಂತ. ಹೀಗೆ ಹಲವಾರು ಕಾರಣಗಳಿರ್ಬೋದು. ಸೊ ಮುಖ್ಯವಾಗಿ ಇದು ಮೂಲವ್ಯಾಧಿಯಿಂದ ಬಂದಿರತಕ್ಕಂಥ ತಿಳ್ಕೊಳ್ಳಿಕ್ಕೆ ಮುಂಚೆ ಬೇರೆ ಏನೂ ಇಲ್ವಾ ಅಂತ ತಿಳ್ಕೊಬೇಕಾಗ್ತದೆ. ಸೊ ಹಾಗಾಗಿ ಮೊದಲಿಗೆ ಆ ಒಂದು ಕಾರಣವನ್ನು ಸುಧಾರಿಸ್ತಕ್ಕಂಥದ್ದು, ಎರಡನೇದು ಇರತಕ್ಕಂಥ ಲಕ್ಷಣಗಳಿಗೆ ಬೇರೆ ಯಾವುದೇ ಕಾರಣವಿಲ್ಲ ಅಂತ ತಿಳ್ಕೊಳ್ತಕ್ಕಂಥದ್ದು. ತದ್ ನಂತರ ಆ ಕಾರಣವನ್ನು ನಾವು ಸುಧಾರಿಸಿದಾಗ ಇರ್ತಕ್ಕಂಥ ಲಕ್ಷಣಗಳು 80% ಅಂದರೆ 80% ಆಫ್ ದ ಸಿಂಪ್ಟಮ್ಸ್ ಆರ್ ಗಾನ್ ವಿತೌಟ್ ಅನ್ ಆಪರೇಟಿವ್ ಇಂಟರ್ವೆನ್ಷನ್. ಸೊ ಹಾಗಾಗಿ ಮೂಲವ್ಯಾಧಿಗೆ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆ ಉತ್ತರ ಅಲ್ಲ. ಶಸ್ತ್ರಚಿಕಿತ್ಸೆ ಬೇಕಾಗಬಹುದು, ಅದಕ್ಕೆ ಮುಂಚೆ ಕೊನೆಯ ಪರಿಹಾರ ಗುದದ್ವಾರವನ್ನು ಸುಧಾರಿಸ್ತಕ್ಕಂಥದ್ದು, ಗುದದ್ವಾರವನ್ನು ಸರಾಗವಾಗಿ ತೆರೆದು ಮುಚ್ಚಲಿಕ್ಕೆ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಹಾಗಾಗಿ ನೀವು ಕೇಳಿದಂಥ ಪ್ರಶ್ನೆಗೆ, ಇಫ್ ಸಿಂಪ್ಟಮ್ಸ್ ಡೋಂಟ್ ಗೆಟ್ ಬೆಟರ್ ವಿ ರೂಲ್ ಔಟ್ ಎವ್ರಿ ಅದರ್ ಕಾಸ್. ಆ್ಯಂಡ್ ಹಾಗಾಗಿ ಲಕ್ಷಣಗಳು ಪ್ರಮುಖವಾಗಿದ್ದರೆ ಕೊನೆಯದಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ. ಅದಕ್ಕೆ ಮುಂಚೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಇಂಡಿಯನ್ ಟಾಯ್ಲೆಟ್ ಅನ್ನೇ ಯೂಸ್ ಮಾಡಬೇಕು ಅಂತ. ಸೊ ಈ ಮೂಲವ್ಯಾಧಿಗೂ ಇಂಡಿಯನ್ ಟಾಯ್ಲೆಟ್ ಅನ್ನ ಯೂಸ್ ಮಾಡೋದಕ್ಕೂ ಕನೆಕ್ಷನ್ ಹೇಗೆ? ನೋಡಿ, ಬಹಳ ಮುಖ್ಯವಾದಂಥ ವಿಚಾರ. ನಾನು ಹೇಳಿದೆ, ಈ ಮೂಲವ್ಯಾಧಿಗೆ ಕಾರಣ ನಮ್ಮ ಹೊಟ್ಟೆಯಿಂದ ಬರ್ತಕ್ಕಂಥ ಒಂದು ಪ್ರೆಷರ್, ಒತ್ತಡ. ಆ ಒತ್ತಡ ದ್ವಾರದ ಮೇಲೆ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ. ನೋಡಿ, ನಾವು ಹೀಗೆ ಕೂತಿದ್ದೇವೆ, ವೆಸ್ಟರ್ನ್ ಟಾಯ್ಲೆಟಲ್ಲಿ ಕೂತಾಗ ಏನಾಗ್ತದ, ನಮ್ಮ ಒಂದು ಕರುಳು ಮತ್ತು ಗುದದ್ವಾರ ಹೀಗಿರ್ತದ. ಇದು ಲಾಕ್ಡ್ ಅಂದರೆ ಇದು ಕೀಲಿ ಹಾಕಿರ್ತದೆ, ಕೀಲಿ ಹಾಕಿದೆ. ಆ ಭಗವಂತ ನಮ್ಮ ಒಂದು ಗುದನಾಳವನ್ನು ತೆರೀಲಿಕ್ಕೆ, ಗುದದ್ವಾರವನ್ನು ಓಪನ್ ಮಾಡಲಿಕ್ಕೆ ಒಂದು ಕೀ ಕೊಟ್ಟ. ಕೀ ಅಂತ ಹೇಳಿದ್ರೆ ಆ ಕೀಲಿಗೆ ಒಂದು ಉತ್ತರ ಏನಪ್ಪ ಅಂದರೆ ಸ್ಕ್ವಾಟಿಂಗ್. ಅಂದರೆ ತಾವು ಕಾಲನ್ನು ಮೇಲೆತ್ತಿದಾಗ ಮಾತ್ರ, ನೆಲದಲ್ಲಿ ಸಂಡಾಸ್ ಮಾಡಿದಾಗ ಮಾತ್ರ, ಸ್ಕ್ವಾಟಿಂಗ್ ಅಂತ ಹೇಳಿದ್ರೆ ಮಂಡಿಯನ್ನು ಮಡಚಿದಾಗ ಮಾತ್ರ ಆ ಒಂದು ಕೀಲಿ ತೆರೀತದ. ದಟ್ ಈಸ್ ದ ಓನ್ಲಿ ವೇ ದಟ್ ವಿ ಕ್ಯಾನ್ ಓಪನ್ ದ ಪೆಲ್ವಿಕ್ ಫ್ಲೋರ್. ಹಾಗಿರುವಾಗ ಪಾಶ್ಚಿಮಾತ್ಯ ಶೌಚಾಲಯಗಳನ್ನು ನೀವು ಬಳಸಲಿಕ್ಕೆ ಶುರು ಮಾಡಿದ್ರೆ ಗುದದ್ವಾರದ ಮೇಲೆ ಒತ್ತಡ ಹೇರಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ವರ್ಷಾನುಗಟ್ಟಲೆ ಈ ಪಾಶ್ಚಿಮಾತ್ಯ ಶೌಚಾಲಯವನ್ನು ಬಳಸಿದ್ರೆ ಆ ದ್ವಾರದ ಮೇಲೆ ಯಥೇಚ್ಛವಾದ ಒತ್ತಡ ಹೇರಿ ರಕ್ತನಾಳಗಳ ಮೇಲೆ ಪ್ರಭಾವ ಬೀಳ್ತದೆ. ಹಾಗಾಗಿ ಯುವರ್ ಹೆಮರಾಯ್ಡ್ಸ್, ಯುವರ್ ಫಿಷರ್ಸ್, ಯುವರ್ ಕ್ರಾನಿಕ್ ಪೆಲ್ವಿಕ್ ಪೇಯ್ನ್, ಯುವರ್ ಪ್ರೊಲ್ಯಾಪ್ಸ್ ಅಂದರೆ ಗುದನಾಳದಲ್ಲಿ ಇರ್ತಕ್ಕಂಥ ಪದರಗಳು ಹೊರಗೆ ಬರತಕ್ಕಂಥದ್ದನ್ನು ಪ್ರೊಲ್ಯಾಪ್ಸ್ ಅಂತೇವೆ. ಅದು ಗುದದ್ವಾರದಲ್ಲಿ ತುಟಿ ಹೊಡಿತಕ್ಕಂಥದ್ದು ಫಿಷರ್ಸ್, ಗುದದ್ವಾರದಲ್ಲಿ ರಕ್ತನಾಳಗಳು ಹೊರಗೆ ಬರ್ತಕ್ಕಂಥದ್ದು ಹೆಮರಾಯ್ಡ್ಸ್. ಇದೆಲ್ಲದಕ್ಕೂ ಕಾರಣ
ನಾವು ಹೇರ್ತಕ್ಕಂಥ ಒತ್ತಡ. ಆ ಒತ್ತಡ ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ಶೌಚಾಲಯಗಳಲ್ಲಿ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಪಾಶ್ಚಿಮಾತ್ಯ ಶೌಚಾಲಯದ ಒಂದು ಬಳಕೆ ಏನಿದೆ ಅದರಿಂದ ತೊಂದರೆ ಹೆಚ್ಚೇ ಹೊರತು ಉಪಯೋಗ ಕಡಿಮೆ. ಮಾನಸಿಕ ಒತ್ತಡ ಹೇಗೆ ಕಾರಣ ಆಗುತ್ತೆ? ಬಹಳ ಮುಖ್ಯವಾದ ವಿಚಾರ ನೋಡಿ. ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ದ ಗೈರೈ ಅಂದರೆ ಮೆದುಳು, ದ ಗಟ್ ಅಂದರೆ ಕರಳು, ಗೇಟ್ ಅಂದರೆ ಗುದದ್ವಾರ. ದೇರ್ ಆಲ್ ಕನೆಕ್ಟೆಡ್ ಅಂತ ಹೇಳ್ತೇವೆ. ಓಕೆ, ಆಲ್ ತ್ರೀ ಆರ್ ಕನೆಕ್ಟೆಡ್. ದ ಬ್ರೈನ್, ದ ಬವಲ್ ಆ್ಯಂಡ್ ದ ಬ್ಯಾಕ್ ಪ್ಯಾಸೇಜ್ ಆರ್ ಕನೆಕ್ಟೆಡ್ ಅಂತೇವೆ. ಈಗ ಉದಾಹರಣೆಗೆ ಹೇಳ್ತೇನೆ, ದ್ವಾರ ತೆರೀದೇ ಇದ್ದಾಗ ಏನಾಗ್ತದ? ನಿಮ್ಮ ಒಂದು ಮಲ ಒಳಗಡೆನೆ ಉಳಿತದ, ಗ್ಯಾಸು ಒಳಗಡೆನೆ ಉಳಿತದ, ಹಾಗಾಗಿ ಹೊಟ್ಟೆ ಉಬ್ರ ಬರ್ತದ, ಬ್ಲೋಟಿಂಗ್ ಅಂತೇವೆ, ಅಬ್ಡಮಿನಲ್ ಪೇನ್ ಅಂತೇವೆ, ಹೊಟ್ಟೆ ಹಸಿವಾಗೋದಿಲ್ಲ. ಅದರ ಒಂದು ಪರಿಣಾಮ ಅಟ್ ದ ಮಾಲಿಕ್ಯುಲಾರ್ ಲೆವೆಲ್ ಅಂದರೆ ನಾವು ಸೂಕ್ಷ್ಮತೆಯನ್ನು ನೋಡಿದಾಗ ಕರಳಿನಲ್ಲಿ, ದೊಡ್ಡ ಕರಳಿನಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳು ಸಣ್ಣ ಕರಳಿಗೆ ಹೋಗ್ಲಿಕ್ಕೆ ಶುರುವಾಗ್ತವೆ ಬಿಕಾಸ್ ಆಫ್ ಬ್ಲೋಟಿಂಗ್ ಆ್ಯಂಡ್ ಬ್ಲಾಕೇಜ್. ಓಕೆ, ಸಣ್ಣ ಕರಳಿನಲ್ಲಿ ಈ ಕ್ರಿಮಿಕೀಟಗಳು ಬೆಳವಣಿಗೆ ಆಗ್ಲಿಕ್ಕೆ ಶುರುವಾದರೆ ಅದು ತಪ್ಪಾಗ್ತದೆ. ಅದನ್ನು ನಾವು ಸ್ಮಾಲ್ ಬವಲ್ ಇಂಟೆಸ್ಟೈನಲ್ ಓವರ್ ಗ್ರೋತ್ ಅಂತ ಹೇಳ್ತೇವೆ. ಅಂದರೆ ಎಲ್ಲಿ ಕ್ರಿಮಿಕೀಟಗಳು ಇರಬಾರ್ದು ಅಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಶುರುವಾದರೆ ಅದರಿಂದ ಲಕ್ಷಣಗಳು ಶುರುವಾಗ್ತವೆ. ಓಕೆ, ಇದನ್ನು ಸ್ಮಾಲ್ ಬವಲ್ ಇಂಟೆಸ್ಟೈನಲ್ ಓವರ್ ಗ್ರೋತ್ ಅಂತ ಹೇಳ್ತೇವೆ. ಮತ್ತು ಈ ಕೆಟ್ಟ ಕ್ರಿಮಿಕೀಟಗಳೇನಿರ್ತವ ಅದು ಹೆಚ್ಚಾಗಲಿಕ್ಕೆ ಶುರುವಾಗ್ತವೆ. ಇದನ್ನು ನಾವು ಡಿಸ್ಬಯೋಸಿಸ್ ಅಂತ, ಅಂದರೆ ಈ ಒಂದು ಕ್ರಿಮಿಕೀಟಗಳಲ್ಲಿ ಇರ್ತಕ್ಕಂಥ ಸಮತೋಲನ ಏನಿದೆ ಏರುಪೇರಾಗ್ಲಿಕ್ಕೆ ಶುರುವಾಗ್ತದೆ. ಹಾಗಾದಾಗ ಹೊಟ್ಟೆಯ ಲಕ್ಷಣಗಳು ಶುರುವಾಗ್ತವೆ. ಮತ್ತು ನಾವು ಏನನ್ನ ಮರೆತು ಬಿಡ್ತೀವಿ ಅಂತ ಹೇಳಿದ್ರೆ, ಈ ಕ್ರಿಮಿಕೀಟಗಳು ನಮಗೆ ಬಹಳಷ್ಟು ಸಾರಿ ಸಹಾಯ ಮಾಡ್ತವೆ. ಯಾವಾಗ ಒಳ್ಳೆಯ ಕ್ರಿಮಿಕೀಟಗಳು ಕಡಿಮೆ ಆಗ್ತವ, ಕೆಟ್ಟ ಕ್ರಿಮಿಕೀಟಗಳು ಜಾಸ್ತಿ ಆಗ್ತವ, ದೇಹಕ್ಕೆ ಬೇಕಾದಂಥ ರಸಾಯನಗಳು ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತವೆ. ನೋಡಿ, ಸೆರೋಟೋನಿನ್ ಅಂತ ಹೇಳ್ತೇವೆ. ಸೆರೋಟೋನಿನ್ ಅಂದ್ರೇನು? ಇಟ್ಸ್ ಎ ಫೀಲ್ ಗುಡ್ ಹಾರ್ಮೋನ್. ಬೆಳಗ್ಗೆ ಎದ್ದ ತಕ್ಷಣ ಸಂತೋಷವಾಗಿ ಎದ್ದು ಓಡೋವಂಥ ಮಾಡ್ತಕ್ಕಂಥದ್ದು, ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಒಂದು ಹಾರ್ಮೋನ್ಸು. ಈ ಹಾರ್ಮೋನ್ಸ್ ಅಥವಾ ಈ ರಸಾಯನಗಳು ಕೆಮಿಕಲ್ಸ್ ಆರ್ ಆಲ್ ಡಿರೈವ್ಡ್ ಎ ಲಾಟ್ ಫ್ರಮ್ ದ ಬ್ಯಾಕ್ಟೀರಿಯಾ. ಓಕೆ, ಸೊ ಹಾಗಾಗಿ ಗಟ್ ಕೆಟ್ಟಾಗ ದ ವೇ ಯು ಫೀಲ್ ಆಲ್ಸೋ ಚೇಂಜಸ್. ನೀವು ಹೇಳಿದ್ರಿ ಹೌ ಇಸ್ ಇಟ್ ರಿಲೇಟೆಡ್ ಅಂತ ಹೇಳಿದ್ರಿ. ಸಂಡಾಸ್ ಮಾಡಿಲ್ಲ ಅಂದರೆ ಯು ಡೋಂಟ್ ಹ್ಯಾವ್ ಎ ಗುಡ್ ಡೇ. ಹೌದು, ತುಂಬಾ ಜನರಿಗೆ ಅದು ಫೀಲ್ ಆಗುತ್ತೆ. ಇವತ್ತು ಮೋಷನ್ ಹೋಗಿಲ್ಲ ಅಂದ್ರೆ ಏನೋ ಒಂಥರ ಮೂಡ್ ಸರಿ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಖಂಡಿತ ಕರೆಕ್ಟಾಗಿ ಹೇಳಿದ್ರಿ. ನೋಡಿ, ಈಗ ನಾನು ಮೂಲತಃ ಯಂತ್ರಮಾನವನ್ನ ಉಪಯೋಗಿಸಿ ಕ್ಯಾನ್ಸರ್ ಸರ್ಜರಿ ಮಾಡ್ತಕ್ಕಂಥ ಡಾಕ್ಟರ್. ನಾನು ಐ ಆಮ್ ಎ ರೊಬಾಟಿಕ್ ಕೋಲೋರೆಕ್ಟಲ್ ಸರ್ಜನ್. ಬಟ್ ನಂದು ಒಂದಷ್ಟು ಕೆಲಸ ಐ ಡೀಲ್ ವಿತ್ ಫಂಕ್ಷನಲ್ ಗಟ್ ಪ್ರಾಬ್ಲಮ್ಸ್. ಅಂದರೆ ಕಾರ್ಯಾಚರಣೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಒಂದು ವಿಚಾರ ಏನಿದೆ ಕರಳಿಗೆ, ಅದನ್ನು ನಾನು ನೋಡ್ತೇನೆ, ಚಿಕಿತ್ಸೆ ಮಾಡ್ತೇನೆ. ಬಹಳಷ್ಟು ಮಂದಿಗೆ IBS ಅಂತ ಬರ್ತಾರೆ, ಅಂದರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್. ಏನಪ್ಪ ಇದು? ತಲೆ ಕೆಟ್ಟೋಗುತ್ತೆ. ಒಂದು 4-6 ಔಷಧಿಗಳು ಹಾಕ್ತೇವೆ ಅವ್ರಿಗೆ. ಒಂದು PPA ಹಾಕ್ತೇವೆ, ಒಂದು ಪ್ರೋಬಯೋಟಿಕ್ ಹಾಕ್ತೇವೆ, ಒಂದು ಆ್ಯಂಟಿಬಯೋಟಿಕ್ ಹಾಕ್ತೇವೆ, ಒಂದು ಪೇನ್ ಕಿಲ್ಲರ್ ಹಾಕ್ತೇವೆ. ಇದು ತಪ್ಪು. ಮೂಲತಃ ನಾವು ಈ ಹೊಟ್ಟೆಯಲ್ಲಿ ಆಗಿರತಕ್ಕಂಥ ಸಮತೋಲನದ ವ್ಯತ್ಯಾಸಕ್ಕೆ ಏನು ಕಾರಣ ಅಂತ ತಿಳ್ಕೋಬೇಕು. ಇದು ದ್ವಾರದಲ್ಲಿರಬಹುದು. ಇಟ್ ಮೈಟ್ ಬಿ ಇನ್ ದ ಗೇಟ್ ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಎವ್ಯಾಕ್ಯುಯೇಟ್ ಬೆಟರ್. ಹೌದು. It may be in the gut because you are into a bad habit of eating junk food. Or it could be excess use of antibiotics. ಯಥೇಚ್ಛವಾಗಿ ನೀವು ಮಾತ್ರೆಗಳನ್ನು ತಿಂದು ದೇಹದಲ್ಲಿ ಕರುಳಿನಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳ ಸಮತೋಲನ ಬದಲಾಗಿರ್ಬೋದು. ಅದರ ಕಾರಣದಿಂದ ಉತ್ಪತ್ತಿಯಾಗ್ತಕ್ಕಂಥ ರಸಾಯನಗಳು, ಸೆರೋಟೋನಿನ್, ಇದೆಲ್ಲ ಏನು ಡೋಪಮೈನ್, ಇವೆಲ್ಲ ಬೇಕಾದಂಥ ರಸಾಯನಗಳು ನಮಗೆ ಉಲ್ಲಾಸವಾಗಿರಲಿಕ್ಕೆ, ಸಂತೋಷವಾಗಿರಲಿಕ್ಕೆ ಇದೆಲ್ಲ ಬೇಕಾದಂಥ ರಸಾಯನಗಳು. ಅವೆಲ್ಲ ದೇಹದಲ್ಲಿ ಇಲ್ಲದಿದ್ದಾಗ ಯು ಫೀಲ್ ಡಿಪ್ರೆಸ್ಡ್. ಏನೂ ಮಾಡ್ಲಿಕ್ಕೆ ಮನಸ್ಸು ಬರೋಲ್ಲ, ನಿಮಗೆ ಜೀವನನೇ ಬೇಡಪ್ಪ ಅನ್ನಿಸ್ತದ. ಒಂದು ರೀತಿ ಫಾಗಿಂಗ್ ಆಫ್ ಬ್ರೈನ್, ನಮ್ಮ ಮೆದುಳು ಕೆಲಸ ಮಾಡಲ್ಲ, ಎಲ್ಲನೂ ಮೋಡದ ರೀತಿ ಇರ್ತದೆ. ಇವೆಲ್ಲದಕ್ಕೂ ಕಾರಣ ನಮ್ಮ ಜೀರ್ಣಾಂಗ. ಜೀರ್ಣಾಂಗವನ್ನು ನಾವು 2ನೇ ಮೆದುಳು ಅಂತ ಕರಿತೇವೆ. ಇಟ್ ಈಸ್ ಅ ಸೆಕೆಂಡ್ ಬ್ರೈನ್ ಆಫ್ ದ ಬಾಡಿ. ಒಂದು ಸಣ್ಣ ವಿಚಾರ ಅಂತ ಹೇಳಿದ್ರೆ, ನಮ್ಮ ಜೀರ್ಣಾಂಗದಲ್ಲಿ ಸುಮಾರು 40 ಟ್ರಿಲಿಯನ್ ಕ್ರಿಮಿಗಳಿರ್ತವೆ. 40 ಟ್ರಿಲಿಯನ್. ಎಷ್ಟು ಶೂನ್ಯಗಳು ಬರ್ತವೆ ಕೂಡ ಗೊತ್ತಿಲ್ಲ ನನಗೆ. 40 ಟ್ರಿಲಿಯನ್ ಮೈಕ್ರೋಬ್ಸ್ ಆರ್ ದೇರ್ ಇನ್ ಅವರ್ ಗಟ್. ಸೊ ಹಾಗಾಗಿ ನಾವು ನಾವೇ ಯಥೇಚ್ಛವಾದ ದೊಡ್ಡವರು ಅಂತ ಅಂದ್ಕೊಳ್ತೇವೆ. ಬಟ್ ನಾವು ಈ ಒಂದು ಎನ್ವಿರಾನ್ಮೆಂಟ್, ಪರಿಸರ ಏನಿದೆ, ಆ ಪರಿಸರದಲ್ಲಿ ಒಂದು ಭಾಗ ಅಷ್ಟೇ ನಾವು. ಸೊ ವಿ ಆರ್ ಓನ್ಲಿ ಎ ಪಾರ್ಟ್ ಆಫ್ ದ ಬಿಗ್ಗರ್ ಬಯೋಮ್. ಸೊ ಹಾಗಾಗಿ ಜೀರ್ಣಾಂಗವನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನೀವು ಕೇಳಿದ ಪ್ರಶ್ನೆ ಏನಿದೆ ಬಹಳ ಮುಖ್ಯವಾದದ್ದು.
ನಮ್ಮ ಕರುಳಿನ ಒಂದು ಆರೋಗ್ಯ ಸರಿ ಇಲ್ಲದಿದ್ದ ಪಕ್ಷದಲ್ಲಿ, ದ್ವಾರದ ಒಂದು ಆರೋಗ್ಯ ಸರಿ ಇಲ್ಲದ ಪಕ್ಷದಲ್ಲಿ ಮಾನಸಿಕವಾಗಿ ಯಥೇಚ್ಛವಾಗಿ ಒತ್ತಡ ಹೇರ್ತದೆ. ಇಟ್ ಕಾಸಸ್ ಅ ಲಾಟ್ ಆಫ್ ಟ್ರಬಲ್. ಆ್ಯಂಡ್ ವೈಸಿ ವರ್ಸ ಅಂತ ಹೇಳಿದ್ರೆ ದ ಅದರ್ ವೇ ಇಸ್ ಆಲ್ಸೋ ರೈಟ್. ಪೀಪಲ್ ಹು ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರೆಸ್ಡ್, ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ರನ್ನಿಂಗ್ ಅಂಡರ್ ಸ್ಟ್ರೆಸ್ಫುಲ್ ಲೈಫ್ ಏನಾಗ್ತದ, ದೇ ಹ್ಯಾವ್ ಚೇಂಜಸ್ ಇನ್ ದ ನ್ಯೂರೋ ಹಾರ್ಮೋನಲ್ ಡಿರೈವೇಟಿವ್ಸ್. ಓಕೆ. ಸೊ ಅದರಿಂದ ಕರಳು ಜಾಸ್ತಿ ಕೆಲಸ ಮಾಡೋಕ್ಕೆ ಶುರುವಾಗ್ತದೆ. ಈಗ ಪರೀಕ್ಷೆ ಇದ್ದರೆ ಟಾಯ್ಲೆಟಿಗೆ ಭಾಳ ಹೋಗ್ತೀರಾ ನೀವು. ಸೊ ಹಾಗಾಗಿ ನಿಸರ್ಗವಾಗಿ ನೇಚರ್ ಹ್ಯಾಸ್ ಅ ಬಿಗ್ ರೋಲ್ ಟು ಪ್ಲೇ. ಎರಡನೇದು ನರ್ಚರ್, ಅಂದರೆ ನಾವು ನಮ್ಮನ್ನು ದಂಡಿಸ್ಕೊಳ್ತಕ್ಕಂಥ ಒಂದು ವಿಚಾರ ಏನಿದೆ, ದಟ್ ಹ್ಯಾಸ್ ಗಾಟ್ ಎ ಬಿಗ್ ರೋಲ್ ಟು ಪ್ಲೇ. ಮತ್ತು ಮಾನಸಿಕವಾಗಿ ದ ಮೈಂಡ್ ಹ್ಯಾಸ್ ಗಾಟ್ ಎ ಬಿಗ್ ರೋಲ್ ಟು ಪ್ಲೇ. ಸೊ ನೋಡಿ, ಇದನ್ನು ನಾವು ದ ಡಿಸೀಸ್ ಆ್ಯಂಡ್ ಇಂಟರಾಕ್ಷನ್ ಬಿಟ್ವೀನ್ ನೇಚರ್, ನರ್ಚರ್ ಆ್ಯಂಡ್ ಮೈಂಡ್ ಅಂತ ಹೇಳ್ತೇವೆ. ನಿಸರ್ಗದಲ್ಲಿ ಎಲ್ಲ ಕಾಯಿಲೆಗೂ ಕಾರಣ ನಿಸರ್ಗನೇ, ಮತ್ತು ಎಲ್ಲ ಕಾಯಿಲೆಗಳಿಗೆ ಪರಿಹಾರ, ಕ್ಯೂರ್ ಆಲ್ಸೋ ಕಮ್ಸ್ ಫ್ರಮ್ ದ ಮದರ್ ನೇಚರ್. ಓಕೆ. ನೋಡಿ, ನಾವು ನಮ್ಮ ನಿಸರ್ಗವನ್ನು ಹಾಳು ಮಾಡಿದ್ದೇವೆ. ವಿ ಹ್ಯಾವ್ ಸ್ಪಾಯ್ಲ್ಡ್ ಇಟ್. ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಫುಡ್ ಪೊಲ್ಯೂಷನ್. ಭಾಳ ಸರಳವಾದಂಥ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧಕ್ಕೆ ಮುಂಚೆ ದರ್ ವರ್ ನೋ ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರಗಳಿರಲಿಲ್ಲ. ಈಗ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಊಟನೇ ಇಲ್ಲ, ಆಹಾರ ಪದಾರ್ಥ ಎಲ್ಲವೂ ಸಹಿತ. ಬಟ್ ಅದರ ಒಂದು ಪರಿಣಾಮ ನಮ್ಮ ದೇಹದ ಮೇಲೆ ಆಗ್ತದೆ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕೊಲೈಟಿಸ್, ಕರಳು ಬ್ಯಾನಿ ರಾಸಾಯನಿಕ ಗೊಬ್ಬರಗಳಿಂದ, ಕ್ಯಾನ್ಸರ್ಸ್ ರಾಸಾಯನಿಕ ಗೊಬ್ಬರಗಳಿಂದ. ಸೊ ಹಾಗಾಗಿ ಪರಿಸರದ ಒಂದು ಪ್ರಭಾವ ಏನಿದೆ ನಮ್ಮ ದೇಹದ ಮೇಲೆ ಯಥೇಚ್ಛವಾಗಿದೆ. ಅದೇ ನಿಸರ್ಗವನ್ನು ಚೆನ್ನಾಗಿ ನೋಡಿಕೊಂಡ್ರೆ, ಯು ಹ್ಯಾವ್ ಸಾವಯವ ಕೃಷಿ ಮಾಡಿ ಆರ್ಗ್ಯಾನಿಕ್ ಫುಡ್ ತಗೊಳ್ಳಿ, ಒಳ್ಳೆಯ ನೀರನ್ನು ಸೇವಿಸಿ, ಹಸುಗಳಿಂದ ಬರ್ತಕ್ಕಂಥ ಹಾಲನ್ನು ಸೇವಿಸಿ, ಪ್ರೋಸೆಸ್ಡ್ ಫುಡ್, ಪರಿಷ್ಕರಿಸ್ತಕ್ಕಂಥ ಆಹಾರವನ್ನು ಕಡಿಮೆ ಮಾಡಿ, ಯು ಸ್ಟಾರ್ಟ್ ಗೆಟಿಂಗ್ ಬೆಟರ್. ಇದು ಅಬೌಟ್ ನೇಚರ್. ನರ್ಚರ್ ಅಂದರೆ ಏನು? ನಾವು ನಮ್ಮನ್ನು ಹೇಗೆ ದಂಡಿಸ್ಕೊಳ್ತೇವೆ ಅಂತ. ಉದಾಹರಣೆಗೆ, ದೇಹದ ಮೇಲೆ ಯಥೇಚ್ಛವಾದ ಕೊಬ್ಬಿನ ಅಂಶ ಇರತಕ್ಕಂಥದ್ದು ತಪ್ಪು. ಪ್ರತಿನಿತ್ಯ ವ್ಯಾಯಾಮ ಮಾಡ್ತಕ್ಕಂಥದ್ದು, ಧೂಮಪಾನ ಮಾಡದೇ ಇರತಕ್ಕಂಥದ್ದು, ಮತ್ತು ಆಲ್ಕೋಹಾಲ್ ಅಥವಾ ನಮ್ಮ ಮದ್ಯಪಾನವನ್ನು ಮಿಥಿಯಾಗಿ ಮಾಡ್ತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥದ್ದು, ಇದೆಲ್ಲ ನಮ್ಮ ಕೈಲಿರ್ತಕ್ಕಂಥ ವಿಚಾರ. ಪ್ರತಿನಿತ್ಯ ವ್ಯಾಯಾಮ ಮಾಡ್ತಕ್ಕಂಥದ್ದು, ನಗತಕ್ಕಂಥದ್ದು, ಸಂತೋಷವಾಗಿರ್ತಕ್ಕಂಥದ್ದು, ನಮ್ಮನ್ನು ನಾವು ದಂಡಿಸ್ಕೊಳ್ತಕ್ಕಂಥ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂತರ್ಜಾಲ ಏನಿದೆ, ಇಂಟರ್ನೆಟ್, ಈ ಒಂದು ನಾವು ಹೇಳ್ತೇವೆ ತಂತ್ರಜ್ಞಾನ ಬಹಳ ಮುಖ್ಯ. ಆದರೆ ತಂತ್ರಜ್ಞಾನ ಇಟ್ಸ್ ಎ ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಹೇಳ್ತೇವೆ. ಒಂದು ಖಡ್ಗವಿದ್ದ ಹಾಗೆ, ಎರಡೂ ಕಡೆ ಚೂಪಾಗಿರ್ತದೆ. ಸರಿಯಾಗಿ ಬಳಸ್ಕೊಂಡ್ರೆ ಉಪಯೋಗ ಆಗ್ತದೆ, ಕೆಟ್ಟಾಗಿ ಬಳಸ್ಕೊಂಡ್ರೆ ತೊಂದರೆ ಆಗ್ತದೆ. ಹಾಗಾಗಿ ಈ ತಂತ್ರಜ್ಞಾನದಿಂದ ಬಹಳ ತೊಂದರೆಗಳು ಕೂಡ ನಮಗಾಗ್ತಾ ಇದೆ. ಪೀಪಲ್ ಆರ್ ಸ್ಲೀಪಿಂಗ್ ಲೆಸ್. ಹೌದು, ಕಡಿಮೆ ನಿದ್ರೆ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಹೀಗೆ ವಿ ಸ್ಪೆಂಡ್ ಮೋರ್ ಟೈಮ್ ಆನ್ ದ ಇಂಟರ್ನೆಟ್. ವಿ ಸ್ಪೆಂಡ್ ಮೋರ್ ಟೈಮ್ ಆನ್ ಅಂತರ್ಜಾಲದಲ್ಲಿ, ಇಂಟರ್ನೆಟ್ಟಲ್ಲಿ, ಸಾಮಾಜಿಕ ತಾಣಗಳಲ್ಲಿ ವಿ ಆರ್ ಸ್ಪೆಂಡಿಂಗ್ ಮೋರ್ ಟೈಮ್. ಹಾಗಾಗಿ ಕಣ್ಣಿಗೆ ತೊಂದರೆ ಆಗ್ತಾ ಇದೆ, ಮೆದುಳಿಗೆ ರೆಸ್ಟ್ಲೆಸ್ ಆಗ್ತಾ ಇದೆ, ನಿದ್ದೆ ಸರಿಗೆ ಆಗ್ತಿಲ್ಲ. ಸೊ ಹಾಗಾಗಿ ಐ ಥಿಂಕ್ ದ ವೇ ವಿ ನರ್ಚರ್ ಅವರ್ ಸೆಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಕೊನೆಯದಾಗಿ ಬಹಳ ಸರಳವಾದ ವಿಚಾರ ಏನು ಮರ್ತಿದ್ದೇವೆ ಅಂತ ಹೇಳಿದ್ರೆ, ದ ರೋಲ್ ಆಫ್ ದ ಮೈಂಡ್. ಮೈಂಡ್ ಇಸ್ ದ ಬಿಗ್ಗೆಸ್ಟ್ ಪವರ್ ಯು ಕ್ಯಾನ್ ಹ್ಯಾವ್. ಇದನ್ನು ನಾವು ಸೈಕೋ ನ್ಯೂರೋ ಇಮ್ಯುನಾಲಜಿ ಅಂತೇವೆ. ಅಂದರೆ ನಾವು ಮನಸ್ಸಿನಲ್ಲಿ ಸಂತೋಷವಾಗಿದ್ದರೆ ಅದು ಟ್ರಿಗರ್ಸ್ ದ ಹೈಪೋಥ್ಯಾಲಮಸ್, ಪಿಟ್ಯೂಟ್ರಿ ಆ್ಯಂಡ್ ಥೈಮಸ್. ಹಾಗಾಗಿ ದೇಹದ ಇಮ್ಯುನಿಟಿ ಕೂಡ ಬೆಳೀತದೆ. ಹಾಗಾಗಿ ಮೆಡಿಟೇಷನ್, ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಸೊ ಹಾಗಾಗಿ ದೈಹಿಕವಾಗಿ ಚೆನ್ನಾಗಿರಬೇಕಾದ್ರೆ ನಿಸರ್ಗವನ್ನು ಬಳಸ್ಕೊಳ್ಳಿ, ನರ್ಚರ್, ತಮ್ಮನ್ನು ತಾವು ದಂಡಿಸ್ಕೊಳ್ಳಿ, ಮತ್ತು ಮನಸ್ಸು ಶಾಂತಿಯಾಗಿರಲಿಕ್ಕೆ ಅಡ್ಯಾಪ್ಟ್ ಮೆಡಿಟೇಷನ್, ಯೋಗ ಇವೆಲ್ಲ ಮಾಡಿದಾಗ ನಮ್ಮ ಒಂದು ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಸರ್, ಈಗ ಪೈಲ್ಸ್ ಇದ್ದವರು ಇಂಥ ಆಹಾರವನ್ನು ತಿನ್ನಬಾರ್ದು, ಇಂಥ ಆಹಾರವನ್ನು ತಿನ್ನಬೇಕು, ಆ ಥರ ಏನಾದರೂ ಇದೆಯಾ? ನೋಡಿ, ನಾವು ಮೂಲತಃ ಇಫ್ ಯು ಲುಕ್ ಬ್ಯಾಕ್ ಅಟ್ ಸಿವಿಲೈಸೇಷನ್, ಅಂದರೆ ಹೇಗೆ ನಾವು ಬೆಳೆದು ಬಂದಿದ್ದೇವೆ, ಹ್ಯೂಮನ್ಸ್ ವರ್ ಹಂಟರ್ಸ್. ಹೌದು, ಅಂದರೆ ಬೇಟೆಯಾಡಿ ಆಹಾರವನ್ನು ಸೇವಿಸ್ತಿದ್ರು. ಬಟ್ ಅದಕ್ಕೆ ಮುಂಚೆ ಗಿಡಮೂಲಿಕೆಗಳನ್ನು, ಗಿಡಗಳನ್ನು, ಮರಗಳನ್ನು ಬೆಳೆದು ತಿಂತಿದ್ರು. ಸೊ ಇನಿಷಿಯಲಿ ಪೀಪಲ್ ವರ್ ಆಲ್ ಹರ್ಬಿವೋರಸ್ ಆ್ಯಂಡ್ ದೆನ್ ದೆ ಬಿಕೇಮ್ ಕಾರ್ನಿವೋರಸ್, ಅಥವಾ ಕಾರ್ನಿವೋರಸ್ ಇದ್ದು ಹರ್ಬಿವೋರಸ್ ಆಗಿರೋದು ಗೊತ್ತಿಲ್ಲ. ಬಟ್ ಹಾಗಾಗಿ ಸಸ್ಯಾಹಾರದಲ್ಲೂ ನಾವು ಬೆಳೀತೇವೆ, ಮಾಂಸಾಹಾರದಲ್ಲೂ ಬೆಳೀತೇವೆ. ನಮ್ಮ ಒಂದು ಜೀರ್ಣಾಂಗಕ್ಕೆ ಸಸ್ಯಾಹಾರ ಬಹಳ ಮುಖ್ಯ, ಮಾಂಸಾಹಾರ ಕೂಡ ಬೇಕು. ಕಾರಣ ಏನು ಅಂದರೆ, ಬರ್ತಕ್ಕಂಥ ಪ್ರೋಟೀನ್ಸು ಮಾಂಸಾಹಾರದಲ್ಲಿ ಜಾಸ್ತಿ ಇರ್ತದೆ.
ಓಕೆ. ಹಾಲು, ಮೊಸರು, ಮೀನು, ಹೀಗೆ ಮಾಂಸಾಹಾರ ಬೇಕು. ಬಟ್ ನಮ್ಮ ಒಂದು ಧಾರ್ಮಿಕ ಪದ್ಧತಿಗಳಿಂದ ಕೆಲವರು ಸಸ್ಯಾಹಾರವನ್ನು ಮಾತ್ರ ಬಳಸ್ತಾರೆ. ಸೊ ನಮಗೆ ಸಸ್ಯಾಹಾರನೂ ಬೇಕು, ಮಾಂಸಾಹಾರನೂ ಬೇಕು. ಬಟ್ ಯಾವುದೇ ಒಂದು ರೀತಿಯ ಆಹಾರ ಬಳಸಿ ನಮ್ಮಲ್ಲಿ ಆಹಾರದಲ್ಲಿ ಯಥೇಚ್ಛವಾಗಿ ಸೊಪ್ಪು, ತರಕಾರಿ, ನಾರಿನ ಅಂಶ ನಮಗೆ ಬೇಕು. ಹೌದು. ನೀವು ಮಾಂಸಾಹಾರ ತಗೊಳ್ಳಿ, ಅದರ ಜೊತೆಗೆ ಸಸ್ಯಾಹಾರವನ್ನು ಬಳಸಬೇಕು. ಈಟ್ ಮೋರ್ ಫೈಬರ್. ಜೀರ್ಣವಾಗದೇ ಇರತಕ್ಕಂಥ ಆಹಾರವನ್ನು, ಅಂದರೆ ಫೈಬರ್, ನಾರನ್ನು ತಗೋಬೇಕು. ಉದಾಹರಣೆಗೆ ಸೌತೆಕಾಯಿ ತಗೊಳ್ತೀರಾ, ಸಿಪ್ಪೆ ಜೊತೆ ತಿನ್ನಬೇಕು. ಬಿಕಾಸ್ ಸಿಪ್ಪೆಯಲ್ಲಿ ಇನ್ಸಾಲ್ಯುಬಲ್ ಫೈಬರ್ ಇರ್ತದೆ. ಈಗ ಸೊಪ್ಪು ತಗೊಳ್ತೇವೆ, ಸೊಪ್ಪಲ್ಲೇನು ನಮಗೆ ದಂಟಿನ ಸೊಪ್ಪು ಇರ್ಬೋದು, ಕಾಶಿ ಸೊಪ್ಪು ಇರ್ಬೋದು, ಪಾಲಕ್ ಇರ್ಬೋದು. ಬರೀ ಎಲೆನ ತಿನ್ನೋದ್ರಲ್ಲಿ ಅರ್ಥ ಇಲ್ಲ, ಆ ಕಾಂಡವನ್ನೂ ತಿನ್ನಬೇಕು. ಕಾರಣ ಏನು ಅಂದರೆ ಆ ಕಾಂಡದಲ್ಲಿ ಜೀರ್ಣವಾಗದೇ ಇರತಕ್ಕಂಥ ನಾರಿರ್ತದೆ. ಇದನ್ನು ಇನ್ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೇವೆ. ಇದು ಬಹಳ ಮುಖ್ಯ ಎರಡು ವಿಚಾರಕ್ಕೋಸ್ಕರ. ಕಾರಣ ಏನಪ್ಪ ಅಂದರೆ ಈ ಫೈಬರ್ ಗಿವ್ಸ್ ಬಲ್ಕ್ ಅಂತ ಹೇಳಿದ್ರೆ ಇಟ್ ಪ್ರೊಡ್ಯೂಸಸ್ ಮೋರ್ ವಾಲ್ಯೂಮ್. ಈಗ ಆನೆಗಳು ನೋಡಿ ಬರೀ ಫೈಬರ್ ತಿಂತವೆ, ಬಾಳೆ ಮರಗಳಂತೆ, ಎಲೆಗಳಂತೆ ಎಲ್ಲ. ಸೊ ಅದರ ಒಂದು ಮಲವನ್ನು ನಾವು ಪರೀಕ್ಷೆ ಮಾಡಿದ್ರೆ ಇಟ್ ಈಸ್ ಮೋರ್ ಫೈಬರ್. ಓಕೆ. ಸೊ ಹಾಗೆ ಮಾನವರಲ್ಲೂ ಅಷ್ಟೇ ನಾವು ವಿ ಶುಡ್ ಈಟ್ ಮೋರ್ ಫೈಬರ್, ಇನ್ಸಾಲ್ಯುಬಲ್ ಫೈಬರ್. ಒಂದು ಊಟದ ಪ್ರಮಾಣದಲ್ಲಿ 4ರಲ್ಲಿ 1 ಭಾಗ ನಮಗೆ ಫೈಬರ್ ಇರಬೇಕು. ಸೊಪ್ಪು, ತರಕಾರಿ, ನಾರಿನಾಂಶ. ಆ ನಾರಿನಾಂಶದಲ್ಲಿ ಸಾಲ್ಯುಬಲ್, ಇನ್ಸಾಲ್ಯುಬಲ್, ಮಸ್ಸೊಪ್ಪು ಮತ್ತು ಕಾಂಡಗಳಲ್ಲಿ ಬರ್ತಕ್ಕಂಥ ನಾರು. ಸೊ ಹಾಗಾಗಿ ಸಿಪ್ಪೆಗಳಲ್ಲಿ ಬಹಳ ಇರ್ತದೆ. ಸೊ ಸಿಪ್ಪೆನ ತೆಗೆದೇ ತಿನ್ನಬೇಕು, ತೊಳೆದು ಸಿಪ್ಪೆನ ತೆಗೆದು ತಿಂತದ್ದು ಬಹಳ ಮುಖ್ಯವಾದ ವಿಚಾರ. ಈಗ ನೀವು ಇಂಥ ಆಹಾರವನ್ನು ಅವಾಯ್ಡ್ ಮಾಡಬೇಕು ಪೈಲ್ಸ್ ಇದ್ದವರು. ಪರ್ಟಿಕ್ಯುಲರ್ ಅಂದರೆ ಮುಖ್ಯವಾಗಿ ಕೆಂಪು ಮಾಂಸವನ್ನು ಕಡಿಮೆ ಮಾಡಬೇಕು, ಮಾಂಸಾಹಾರವನ್ನು ಕಡಿಮೆ ಮಾಡಬೇಕು. ವೆಜಿಟೇರಿಯನ್ಸ್ ಆಗಿದ್ರಮ್ಮ ಕಾಳುಗಳಲ್ಲಿ ಫೈಬರ್ ಸ್ವಲ್ಪ ಕಡಿಮೆ ಇರ್ತದ, ಕಾಳಿನ ಸಿಪ್ಪೆಯಲ್ಲಿ ಜಾಸ್ತಿ ಇರ್ತದ. ಈಗ ಕಡಲೆಯಲ್ಲಿ ಫೈಬರ್ ಇರ್ತದ, ಅದೇ ಕಡಲೆ ಬೇಳೆಯಲ್ಲಿ ಕಡಿಮೆ ಇರ್ತದ. ಸೊ ಯು ಹ್ಯಾವ್ ಟು ಹ್ಯಾವ್ ಇಟ್ ವಿತ್ ದಿ ಹಸ್ಕ್. ಉದಾಹರಣೆಗೆ ರೈಸ್, ಅನ್ನ. ಈಗ ನಾವು ನೋಡ್ತಾ ಇದ್ವಿ, ಆಗ ಅನ್ಪಾಲಿಶ್ಡ್ ರೈಸ್ ಬರ್ತಿತ್ತು, ಈಗಲೂ ಬರ್ತದ ಬ್ರೌನ್ ರೈಸ್ ಅಂತ. ದಟ್ ಇಸ್ ಗಾಟ್ ಫೈಬರ್, ದಟ್ ಇಸ್ ಗಾಟ್ ವೈಟಮಿನ್ ಸಿ, ದಟ್ ಇಸ್ ಗಾಟ್ ಮೋರ್ ವೈಟಮಿನ್ಸ್ ಅಂಡ್ ಮಿನರಲ್ಸ್. ನಾವೇನು ಮಾಡ್ತೇವೆ, ರುಚಿಗೆ ಎಲ್ಲ ತೆಗೆದು ಬಿಡ್ತೇವೆ, ಪಾಲಿಶ್ ಮಾಡಿಬಿಡ್ತೇವೆ. ಹೌದು. ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಹಾಕ್ತೇವೆ. ಈಗ ರಸವನ್ನು, ಹಣ್ಣಿನ ರಸ ಕುಡಿದ್ರೆ ಬರೀ ರಸ ತಗೊಳ್ತೇವೆ, ಹಣ್ಣಿಂದು ಪಲ್ಪ್ ತಿನ್ನೋದಿಲ್ಲ. ದ್ರಾಕ್ಷಿ. ಸೊ ಹಾಗಾಗಿ ಯು ನೀಡ್ ಟು ಇನ್ಕಾರ್ಪೊರೇಟ್ ದ ಜೊತೆಗೆ ತಿನ್ನಬೇಕಾಗ್ತದೆ. ಸೊ ಸಸ್ಯಾಹಾರದಲ್ಲೂ ಅಷ್ಟೇ ಯು ಹ್ಯಾವ್ ಟು ಯೂಸ್ ಮೋರ್ ಫೈಬರ್ ವೆನ್ ಯು ಹ್ಯಾವ್ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ನಿಂದ ಬಹಳ ತೊಂದರೆ ಆಗ್ತಾ ಇದ್ದರೆ ಹೆಚ್ಚಿನ ಸೊಪ್ಪು, ತರಕಾರಿ, ನಾರಿರ್ತಕ್ಕಂಥ ಅಂಶವನ್ನು ತಿನ್ನಬೇಕು. ಅದು ಬಹಳ ಮುಖ್ಯವಾದಂಥ ವಿಚಾರ. ಮತ್ತು ನೀರನ್ನು ಚೆನ್ನಾಗಿ ತಗೋಬೇಕಾಗ್ತದೆ. ನೀರು ಬಹಳ ಮುಖ್ಯವಾದಂಥ ವಿಚಾರ. ಸೊ ಇಲ್ಲ ಅಂತ ಹೇಳಿದ್ರೆ ಸಂಡಾಸು ಗಟ್ಟಿಯಾದಾಗ ಒತ್ತಡವನ್ನು ಜಾಸ್ತಿ ಹೇರ್ತದೆ. ಸೊ ಹಾಗಾಗಿ ರೈಟ್ ಅಮೌಂಟ್ ಆಫ್ ಫೈಬರ್ ಅಂಡ್ ದ ರೈಟ್ ಅಮೌಂಟ್ ಆಫ್ ವಾಟರ್ ಬಹಳ ಮುಖ್ಯ. ಓಕೆ. ನೀರಿನ ಅಂಶ. ಇಂಥ ಫುಡ್ಡನ್ನು ತಿಂದರೆ ಪೈಲ್ಸ್ ಜಾಸ್ತಿ ಆಗುತ್ತೆ ಅಂತಿರತ್ತೆ, ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಸ್ಟೂಲ್ ಪಾಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂತ. ಈಗ ನೀವು ಹೇಳಿದ್ರಿ, ಈಗ ಮಾಂಸಾಹಾರದಲ್ಲೂ ರೆಡ್ ಮೀಟ್ ತಿನ್ನಬಾರ್ದು ಅಂತ. ಲ್ಯಾಕ್ ಆಫ್ ಫೈಬರ್ ಅಂದರೆ ಯಾವ ಆಹಾರದಲ್ಲಿ ಫೈಬರ್ ಇಲ್ಲ, ಇಟ್ ಕಾಸಸ್ ಟ್ರಬಲ್. ಈಗ ಬರೀ ಚಿಕನ್ನೇ ತಿಂತಿರ್ತೇನೆ, ಬರೀ ಬ್ರೆಡ್ಡೇ ತಿಂತಿರ್ತೇನೆ, ಅದ್ರಲ್ಲಿ ಫೈಬರ್ ಇಲ್ಲಲ್ಲಮ್ಮ. ಸೊ ಹಾಗಾಗಿ ಗಟ್ಟಿ ಆಗ್ಬಿಡುತ್ತೆ. ಬಹಳ ಮೈದಾ ತಿಂತೇನೆ, ಜೊತೆಗೆ ಸೊಪ್ಪಿಲ್ಲ. ಸೊ ಹಾಗಾಗಿ ಇಟ್ ಈಸ್ ದ ಲ್ಯಾಕ್ ಆಫ್ ಫೈಬರ್ ರಾದರ್ ದ್ಯಾನ್ the food per se. So any food but with fiber is good enough. ಚಿಕನ್ ತಗೊಳ್ಳಿ, ಪಾಲಕ್ ತಗೊಳ್ಳಿ, ಪಾಲಕ್ ಚಿಕನ್ ತಗೊಳ್ಳಿ, ಸ್ಯಾಲೆಡ್ಸ್ ತಗೊಳ್ಳಿ, ಸೌತೆಕಾಯಿ ತಗೊಳ್ಳಿ. ಸೊ ಹಾಗಾಗಿ ಯು ನೀಡ್ ಟು ಆ್ಯಡ್ ಫೈಬರ್ ಟು ಇಟ್. ಓಕೆ. ಅದು ಮುಖ್ಯವಾದಂಥ. ಇದಕ್ಕೆ ಮನೆ ಮದ್ದೇನಾದರೂ ವರ್ಕ್ ಆಗುತ್ತೆ ಡಾಕ್ಟರ್? ಯಾಕಂದರೆ ಪೈಲ್ಸ್ ಇದ್ದಾಗ ಸಡನ್ ಆಗಿ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಆ ಪೇಯ್ನ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಒಂದು ಸ್ವಲ್ಪ ಆದರೂ ರಿಲೀಫ್ ಆಗಲಿ ಅಂತ ಮನೇಲಿ ಏನಾದರೂ ಕೆಲವರು ಟ್ರೈ ಮಾಡ್ತಾರೆ. ಸೊ ಮನೆ ಮದ್ದು ನಿಜವಾಗಿಯೂ ವರ್ಕ್ ಆಗುತ್ತಾ, ಹೇಗೆ? ಅಮ್ಮ ನೋಡಿ, ಈಗ ನಾನು ಹೇಳಿದೆ ನಿಮಗೆ ರಕ್ಷಾ, ಕಾರಣ ಪರಿಣಾಮ. ಆಯಿತಾ? ಎಲ್ಲರೂ ಹೇಳ್ತಾರೆ, ಅಯ್ಯೋ ನಾನು ಹೊರಗೆ ಹೋಗಿದ್ದೆ, ಹಾಲಿಡೇ ಹೋಗಿದ್ದೆ, ಸಂಡಾಸು ಬಹಳ ಗಟ್ಟಿ ಆಯಿತು, ಆ ಕಾರಣದಿಂದ ನೋವಾಗ್ತಾ ಇದೆ, ಆ ಕಾರಣದಿಂದ ರಕ್ತ ಹೋಗ್ತಾ ಇದೆ. ಇಟ್ ಇಸ್ ಟು ರೆಕ್ಟಿಫೈ. ಮೊದಲಿಗೆ ಅದನ್ನು ನಾವು ಸರಿಪಡಿಸಬೇಕು. ಮತ್ತೆ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್, ಸೊಪ್ಪು, ತರಕಾರಿ, ನೀರು. ಬಹಳ ಮುಖ್ಯವಾದದ್ದು ಪಾಶ್ಚಿಮಾತ್ಯ ಶೌಚಾಲಯವನ್ನು ಅವಾಯ್ಡ್ ಮಾಡಬೇಕು. ಸೊ ಹಾಗಿದ್ದ ಪಕ್ಷದಲ್ಲಿ ದೇ ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ಎನ್ ಇಂಡಿಯನ್ ಟಾಯ್ಲೆಟ್. ಓಕೆ. ನೋವು ತುಂಬ ಇದ್ದರೆ ಆಫ್ ಕೋರ್ಸ್ ಐಸ್ ಕ್ಯೂಬ್ಸ್ ವಿಲ್ ಹೆಲ್ಪ್. ಓಕೆ. ನಮ್ಮ ಗುದದ್ವಾರದಲ್ಲಿ ಚರ್ಮದ ಗ್ರಂಥಿಗಳಿದ್ದಾಗ ಐಸ್ ಕ್ಯೂಬ್ಸನ್ನು ಅದರ ಮೇಲೆ ಇಟ್ಟರೆ ಇಟ್ ವಿಲ್ ಶ್ರಿಂಕ್.
ಓಕೆ. ಅದು ಬಹಳ ಮುಖ್ಯವಾದಂಥ ವಿಚಾರ. ಕೆಲವೊಮ್ಮೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು, ದಟ್ ವಿಲ್ ಆಲ್ಸೋ ಹೆಲ್ಪ್. ಕಮರ್ಷಿಯಲ್ ಪ್ರಿಪ್ರೇಷನ್ಸ್ ಬರ್ತದೆ, ಆಯುರ್ವೇದದಲ್ಲಿ ಬರ್ತದೆ, ಆಲೋಪತಿಯಲ್ಲಿ ಬರ್ತದೆ, ಜಸ್ಟ್ ಟು ಸ್ಮೂದನ್ ಇಟ್. ಅದು ಕೂಡ ಕೊಬ್ಬರಿ ಎಣ್ಣೆನ ಕೂಡ ಯೂಸ್ ಮಾಡ್ಬೋದು, ಖಂಡಿತ ಯೂಸ್ ಮಾಡ್ಬೋದು. ಬಹಳ ಮುಖ್ಯವಾಗಿ ನಿಮ್ಮ ಒಂದು ಮಲವನ್ನು ಮೃದುವಾಗಿ ಇಟ್ಕೋಬೇಕು. ಮಲವನ್ನು ವಿಸರ್ಜನೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಭಾರತೀಯ ಶೈಲಿಯ ಶೌಚಾಲಯನ ಬಳಸಬೇಕು. ಇಲ್ಲಾಂದರೆ ಸ್ಕಾಟಿ ಪಾಟಿ, ಒಂದು ಸಣ್ಣ ಮೇಜನ್ನು ಹಾಕಬೇಕಾಗ್ತದೆ. ಅಷ್ಟು ಮಾಡಿಕೊಂಡ್ರೆ ಬಹಳಷ್ಟು ಸಾರಿ ಇಂಪ್ರೂವ್ ಆಗ್ಬಿಡ್ತದೆ. ಓಕೆ. ಕೆಲವರು ಹೇಳ್ತಾರೆ ಅರಶಿನ ಯೂಸ್ ಮಾಡಬೇಕು, ಮೂಲಂಗಿ ಅಥವಾ ತುಳಸಿ ಎಲೆ ಅದರಿಂದ ಯೂಸ್ ಮಾಡಬೇಕು ಅಂತ. ಬರೀ ಅದರಿಂದನೇ ಕ್ಯೂರ್ ಆಗುತ್ತಾ? ಸಿ, ಲಾಟ್ ಆಫ್ ದೀಸ್ ಮೆಡಿಕೇಶನ್ಸ್ ಏನಿದೆ, ಅರಶಿನ ಇರ್ಬೋದು, ತುಳಸಿ ಇರ್ಬೋದು, ದೇ ಹ್ಯಾವ್ ಮೆಡಿಸಿನಲ್ ಪ್ರಾಪರ್ಟೀಸ್. ಹೌದು. ಅಂದರೆ ಔಷಧದ ಒಂದು ಗುಣಗಳಿರ್ತಾವೆ. ಸೊ ದೇ ಹ್ಯಾವ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಸೊ ಹಾಗಾಗಿ ಇಟ್ ರಿಡ್ಯೂಸಸ್ ದ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಅಂದರೆ ಆಗಿರ್ತಕ್ಕಂಥ ಊತವನ್ನು, ಗಾಯವನ್ನು ಕಡಿಮೆ ಮಾಡ್ತದೆ. ಸಿ, ಯಾವುದೇ ಒಂದು ಪದ್ಧತಿಯ ವೈದ್ಯಕೀಯ ಅಭ್ಯಾಸ ಅಲ್ಲ. ನೀಡ್ ನಾಟ್ ಬಿ ಆಲೋಪತಿ, ಇಟ್ ಕ್ಯಾನ್ ಬಿ ನ್ಯಾಚುರೋಪತಿ, ಇಟ್ ಕ್ಯಾನ್ ಬಿ ಆಯುರ್ವೇದ, ಇಟ್ ಕ್ಯಾನ್ ಬಿ ಯುನಾನಿ, ಇಟ್ ಕ್ಯಾನ್ ಬಿ ಹೋಮಿಯೋಪತಿ. ಎಲ್ಲ ಒಂದು ವೈದ್ಯಕೀಯ ಪದ್ಧತಿಗಳಲ್ಲಿ ತಮ್ಮದೇ ಆದ ಒಂದು ಸ್ಟ್ರೆಂತ್ ಇರ್ತದೆ. ಸೊ ಹಾಗಾಗಿ ಯಾವುದು ಸೂಕ್ತವಾಗ್ತದೆ ಅವರು ಅದನ್ನು ಬಳಸಬಹುದು, ಅಡ್ಡಿ ಏನಿಲ್ಲ. ಬಟ್ ಮುಖ್ಯವಾಗಿ ದ ಪ್ರಿನ್ಸಿಪಲ್ ಸ್ಟೇ ದ ಸೇಮ್. ಈಗ ಆಯುರ್ವೇದದಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ, ತಗೊಳಪ್ಪ ಲ್ಯಾಕ್ಸೆಟಿವ್ಸ್, ಫೈಬರ್ ತಗೊಳ್ಳಿ ಅಂತ ಹೇಳ್ತಾರೆ, ತ್ರಿಫಾಲ ತಗೊಳ್ಳಿ ಅಂತ ಹೇಳ್ತಾರೆ, ಕಾಯಂ ಚೂರ್ಣ ತಗೊಳ್ಳಿ ಅಂತಾರೆ. ನೀವು ಆಲೋಪತಿಗೆ ಬಂದರೆ ಡುಫಲ್ಯಾಕ್ ತಗೊಳ್ಳಿ ಅಂತಾರೆ, ಕ್ರಿಮ್ಯಾಫಿನ್ ತಗೊಳ್ಳಿ ಅಂತಾರೆ. ನ್ಯಾಚುರೋಪತಿಗೆ ಹೋದರೆ ನ್ಯಾಚುರಲ್ ಫೈಬರ್ ಕೊಡ್ತಾರೆ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಅಬೌಟ್ ವಾಟ್ ಯು ಯೂಸ್, ಇಟ್ ಇಸ್ ಅಬೌಟ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್. ಓಕೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ನಾವು ಫಸ್ಟ್ ಆಪ್ರೇಷನ್ಗಿಂತ ಮುಂಚೆ ಅದು ಯಾವ ಕಾರಣಕ್ಕೋಸ್ಕರ ಬಂದಿದೆ, ಸೊ ಅದಕ್ಕೋಸ್ಕರ ನಾವು ಫುಡ್ ಚೆನ್ನಾಗಿ ತಗೊಳ್ಬೇಕು, ಹೇಳ್ದಂಗೆ ಸಿಪ್ಪೆ ಇರುವಂಥ ಆಹಾರಗಳನ್ನು ಸೇವಿಸಬೇಕು, ಸೊಪ್ಪು, ತರಕಾರಿ, ನೀರು ಚೆನ್ನಾಗಿ ಕುಡಿಬೇಕು ಅಂತ. ಸೊ ಇದು ಒನ್ ಆಫ್ ದ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ನೀವು ಹೇಳಿರೋ ಪ್ರಕಾರ ನೋಡಿ, ಅಬೌಟ್ 30% ಆಫ್ ದ problems ಅಥವಾ symptoms can be relieved just by using high fiber diet and water in addition to toileting properly. ಆಲ್ಮೋಸ್ಟ್ 3ರಲ್ಲಿ ಒಬ್ಬರಿಗೆ ಇದರಲ್ಲಿ ಹೀಲ್ ಆಗ್ಬಿಡುತ್ತೆ, ಗುಣಮುಖವಾಗ್ತದೆ. ಆಪರೇಷನ್ ಅವಶ್ಯಕತೆ ಇರುತ್ತೆ. ಸೊ ಆಪರೇಷನ್ ಆಗಬೇಕು ಅಂತ ಹೇಳಿದ್ರೆ ಈಗ ಆಪರೇಷನ್ ಯಾವ ಸಂದರ್ಭದಲ್ಲಿ ಮಾಡಲೇಬೇಕಾಗುತ್ತೆ? ನೋಡಿ, ಈಗ ಇದೆಲ್ಲವನ್ನ ಬಳಸಿ ಕನ್ಸರ್ವೇಟಿವ್ ಮೆಜರ್ಸ್ ಎಲ್ಲ ಮಾಡಿದ್ದೇವೆ, ಮಾಡಿ ಆ ದ್ವಾರದ ಸಮಸ್ಯೆಯನ್ನು ಕೂಡ ಟ್ರೈ ಮಾಡಿದ್ದೇವೆ, ಪ್ರಯತ್ನ ಬಿದ್ದಿದ್ದೇವೆ ತಡೆಗಟ್ಟಲಿಕ್ಕೆ. ಇದೆಲ್ಲ ಆಗಿ ಮತ್ತೆ ಲಕ್ಷಣಗಳು ಪದೇ ಪದೇ ಬರ್ತಿದ್ದಾಗ ನಾವು ಆವಾಗ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಹೇಳ್ತೇವೆ. ಸುಮಾರು 3-4 ತಿಂಗಳುಗಳು ನಾವು ಬೇರೆ ವಿಚಾರಗಳನ್ನು ನೋಡಿ, ಸೊಪ್ಪು, ತರಕಾರಿ, ನೀರು, ಭಾರತೀಯ ಶೈಲಿ ಶೌಚಾಲಯ, ಗುದದ್ವಾರಕ್ಕೆ ವ್ಯಾಯಾಮ, ಇದೆಲ್ಲ ಆದ ನಂತರವೂ ಸಹ ಲಕ್ಷಣಗಳಿದ್ದ ಪಕ್ಷದಲ್ಲಿ ಆಗ ಅವರಿಗೆ ನಾವು ಶಸ್ತ್ರಚಿಕಿತ್ಸೆಯನ್ನು ಹೇಳ್ತೇವೆ. ಶಸ್ತ್ರಚಿಕಿತ್ಸೆಗೆ ಮುಂಚೆ ಒಂದು ಕೊಲೊನಾಸ್ಕೋಪಿ ಅಂದ್ರೆ ಏನು? ದೊಡ್ಡ ಕರಳನ್ನು ಒಂದು ಕ್ಯಾಮ್ರಾ ಮೂಲಕ ನೋಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಕೊಲೊನಾಸ್ಕೋಪಿ ಮಾಡ್ತೀರಾ. ಅಂದ್ರೆ ಒಂದು ಮೂಲವ್ಯಾಧಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ, ಜೊತೆಗೆ ಎರಡನೇದು ಬೇರೆ ಕಾರಣಗಳಿಂದ ಇವರಿಗೆ ರಕ್ತಸ್ರಾವವಾಗ್ತಿಲ್ಲ, ಕರಳುಬ್ಯಾನಿ ಇಲ್ಲ, ಕ್ಯಾನ್ಸರ್ ಇಲ್ಲ, ಪಾಲಿಪ್ ಇಲ್ಲ, ಕ್ರೋನ್ಸ್ ಇಲ್ಲ, ಹೀಗೆ ಬೇರೆ ಕಾಯಿಲೆಗಳಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಕೊಲೊನಾಸ್ಕೋಪಿ ಮಾಡಿ ತದನಂತರ ಅವ್ರಿಗೆ ನಾವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀವಿ. ಡಾಕ್ಟರ್, ಆಗಲೇ ಮಾತಾಡ್ತಾ ಹೇಳಿದ್ರಿ ನೀವು ನಮ್ಮ ಲೈಫ್ ಸ್ಟೈಲ್ನಿಂದ ಇದು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ. ಕೆಲವರು ಹೇಳ್ತಾರೆ ಹೆಚ್ಚು ಹೊತ್ತು ನಿಲ್ಲೋದ್ರಿಂದ ಕೂಡ ಈ ಪೈಲ್ಸ್ ಸಮಸ್ಯೆ ಬರುತ್ತೆ, ಅಥವಾ ಭಾರವಾಗಿರುವಂಥ ವಸ್ತುಗಳನ್ನು ಎತ್ತೋದ್ರಿಂದ, ಕೂತಲ್ಲೇ ಕೂರೋದ್ರಿಂದ ಅಂತ. ಹೌದಾ ಇದು ನಿಜವಾಗಿಯೂ? ರಕ್ಷಾ, ಭಾಗಶಃ ಸತ್ಯ, ಬಹುಭಾಗಶಃ ಸತ್ಯವಲ್ಲ. ಈಗ ನಿಂತ್ಕೊಳ್ಳೋದ್ರಿಂದ ತೊಂದರೆ ಆಗೋದು ತಪ್ಪು, ಆದರೆ ನಿಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ವಿಚಾರವನ್ನು ಯಥೇಚ್ಛವಾಗಿ ಭಾರವನ್ನು ಹಾಕಿದಾಗ, ಅಂದರೆ ವಾಲ್ಸಾಲ್ವಾ ಅಂದರೆ ಪ್ರೆಷರ್ನ ಹಾಕುವಾಗ ಮುಕ್ಕೋದು, ಅದರಿಂದ ಒತ್ತಡ ಹೇರ್ತದೆ. ದೊಡ್ಡ ಗೋಣಿ ಸಂಚಿಯನ್ನು, ತೂಕವನ್ನು ಹೇರ್ತದೆ. ಬಿಕಾಸ್ ಯು ಡು ವಾಲ್ಸಾಲ್ವಾ ಅಂದರೆ ಹೊಟ್ಟೆಯ ಮೇಲೆ ಯಥೇಚ್ಛವಾದ ಒಂದು ಭಾರವನ್ನು ಹಾಕ್ತದೆ. ಈಗ ಒಂದು ಭಾರವನ್ನು ಎತ್ತೋದು, ಅದಕ್ಕೆ ವೆಯ್ಟ್ ಲಿಫ್ಟರ್ಸ್ ಜಿಮ್ಗೆ ಹೋಗ್ತಾರಲ್ಲ, ಅವ್ರಿಗೆ ಭಾಳ ಇರ್ತದ. ಬಹಳ ಹೊತ್ತು ಕೂಡೋದ್ರಲ್ಲ. ಫಾರ್ ಎಕ್ಸಾಂಪಲ್ ಡ್ರೈವರ್ಸ್, ನಮ್ಮ BTS ಡ್ರೈವರ್ಸ್ ಇರ್ತಾರೆ, KSRTC ಡ್ರೈವರ್ಸ್ ಇರ್ತಾರೆ, ಕೂತೇ ಇರ್ತಾರೆ ಅವರು. ಹೌದು, ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಅವರಿಗೆ ಮೂಲವ್ಯಾಧಿ ಬರ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಮೂರನೇದು ಬೇರೆ ಕಾಯಿಲೆಗಳಿಂದ, ಕೆಮ್ತನೆ ಇದ್ರೆ ಒತ್ತಡ ಜಾಸ್ತಿಯಾಗಿ ಅದರಿಂದ ಹೆಮರಾಯ್ಡ್ಸ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಪ್ರಾಸ್ಟೇಟ್ 50ರ ನಂತರ 55ರ ನಂತರ ಮೂತ್ರ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅವ್ರಿಗೆ. ಮೂತ್ರ ಮಾಡಲಿಕ್ಕೆ ಮುಕ್ಕೋದ್ರಿಂದ ಮೂಲವ್ಯಾಧಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಕೆಲವಾರು ಕಾಯಿಲೆಗಳಿಂದ, ಲಿವರ್ ತೊಂದರೆಯಿಂದ
ಲಿವರ್ ಅಂತ ಹೇಳಿದ್ರೆ ನಾವು ಯಥೇಚ್ಛವಾಗಿ ಮದ್ಯಪಾನ ಮಾಡೋರಿಗೆ ಕೆಲವೊಮ್ಮೆ ಸಿರೋಸಿಸ್ ಅಂತ ಹೇಳ್ತೇವೆ. ಹೌದು. ಆ ಸಿರೋಸಿಸ್ ಇದ್ದಾಗ ಗುದನಾಳದಲ್ಲಿ ರಕ್ತನಾಳಗಳು ದೊಡ್ಡದಾಗ್ತದೆ. ಸೊ ಹಾಗಾಗಿ ಕೆಲವಾರು ಕಾಯಿಲೆಗಳಿಂದ ಮೂಲವ್ಯಾಧಿ ಜಾಸ್ತಿ ಆಗ್ಬೋದು, ಕೆಲವೊಂದು ಅಭ್ಯಾಸಗಳಿಂದ ಮೂಲವ್ಯಾಧಿ ಜಾಸ್ತಿ ಆಗ್ಬೋದು. ಲಾಂಗ್ ಡಿಸ್ಟೆನ್ಸ್ ಸೈಕ್ಲಿಸ್ಟ್ ಅವರಿಗೆ ಅದರಿಂದ ತೊಂದರೆ ಆಗ್ಬೋದು. ಸೊ ಹಾಗಾಗಿ ನಿಂತ್ಕೊಳ್ಳೋದ್ರಿಂದ ಬರ್ತದೆ ಅನ್ನೋದು ತಪ್ಪಾಗ್ತದೆ. ಆದರೆ ಹೊಟ್ಟೆಯ ಮೇಲೆ ಒತ್ತಡ ಜಾಸ್ತಿ ಆದಾಗ ಕೆಮ್ಮು, ಪ್ರಾಸ್ಟೇಟ್ ಪ್ರಾಬ್ಲಮ್ಮು, ಜಿಮ್ನಾಸಿಯಮ್ಮು, ವೆಯ್ಟ್ಸ್ ತುಂಬ ಲಿಫ್ಟ್ ಮಾಡ್ತಕ್ಕಂಥದ್ದು, ಇದರಿಂದ ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾಗಲಿಕ್ಕೆ ಸಾಧ್ಯ. ನಿಮ್ಮ ಪ್ರಕಾರ ಜನರಲ್ಲಿ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಏನಾದರೂ ಇದೆಯಾ? ಮುಖ್ಯವಾದದ್ದು ಮೂಲವ್ಯಾಧಿ ಕಾಯಿಲೆ ಅಲ್ಲ, ಅದನ್ನು ವ್ಯಾಧಿ ಅನ್ನತಕ್ಕಂತೆ ಹೇಳೋದೇ ತಪ್ಪು ನಾವು. ಸೊ ಗುದನಾಳದಲ್ಲಿ ರಕ್ತನಾಳಗಳು ಇರ್ತಕ್ಕಂಥದ್ದು ಸಾಮಾನ್ಯ, ಎಲ್ಲರಿಗೂ ಇರಬೇಕು. ಕೆಲವೊಮ್ಮೆ ಇದನ್ನು ನಾವು ಗ್ಯಾಸ್ಕೆಟ್ ಆಫ್ ದ ಬ್ಯಾಕ್ ಪ್ಯಾಸೇಜ್ ಅಂತೇವೆ. ನಾವೆಲ್ಲ ಅಡುಗೆ ಮಾಡ್ತೇವೆ, ನಾನು ಮಾಡ್ತೇನೆ, ನೀವು ಮಾಡ್ತೀರಾ. ಕುಕ್ಕರ್ಗೆ ಗ್ಯಾಸ್ಕೆಟ್ ಹೇಗಿರುತ್ತೆ ಹಾಗೆ ಮೂಲವ್ಯಾಧಿ, ವ್ಯಾಧಿ ಅನ್ನೋದು ತಪ್ಪು. ಹಾಗೆ ರಕ್ತನಾಳಗಳು, ಮಲದ್ವಾರದಲ್ಲಿರ್ತಕ್ಕಂಥ ರಕ್ತನಾಳಗಳು ಕುಕ್ಕರ್ಗೆ ಗ್ಯಾಸ್ಕೆಟ್ ಇದ್ದ ಹಾಗೆ. ಗುದದ್ವಾರ ಕಂಪ್ಲೀಟ್ ಆಗಿ ಬಂದಾದರೂ ಸಹಿತ ದಾರಿ ಇರ್ತದೆ, ಅದನ್ನು ಬಂದ್ ಮಾಡ್ತಕ್ಕಂಥದ್ದು ಈ ರಕ್ತನಾಳಗಳು. ರಕ್ತ ಬಂದು ಕೂಡ್ತದ. ರೈಟ್ ಆಂಟೀರಿಯರ್ ಕುಷನ್, ರೈಟ್ ಪೋಸ್ಟೀರಿಯರ್ ಕುಷನ್, ಲೆಫ್ಟ್ ಸೈಡೆಡ್ ಕುಷನ್. ಸೊ ಮೂರೂ ರಕ್ತನಾಳಗಳು ಬಂದ್ ಮಾಡಿದಾಗ ಏರ್ ಟೈಟ್, ಗಾಳಿನೂ ಹೋಗೋದಿಲ್ಲ. ಸೊ ಹಾಗಾಗಿ ಬಹಳಷ್ಟು ಸಾರಿ ಅನಾವಶ್ಯಕವಾಗಿ ನಾವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದರೆ ಜನಸಾಮಾನ್ಯರನ್ನು ವಯಸ್ಸಾಗ್ತಾ ಆಗ್ತಾ ಲೀಕೇಜ್ ಶುರುವಾಗ್ತದೆ. ಸೊ ಹಾಗಾಗಿ ಈ ರಕ್ತನಾಳಗಳು ನಮಗೆ ಬೇಕು. ಅತಿಯಾದಲ್ಲಿ ಅಮೃತವೂ ವಿಷವಾಗುತ್ತದೆ. ಹಾಗಂದರೆ ಆ ರಕ್ತನಾಳಗಳು ತುಂಬ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ, ಹೊರಗೆ ಬರ್ಲಿಕ್ಕೆ ಶುರು ಮಾಡಿದ್ರೆ, ಹರಿದು ರಕ್ತ ಹೋಗ್ಲಿಕ್ಕೆ ಶುರು ಮಾಡಿದ್ರೆ, ಅದರಲ್ಲಿ ರಕ್ತ ಹೆಪ್ಪುಗಟ್ಟಿ ಪದೇ ಪದೇ ಹೆಪ್ಪುಗಟ್ತಾ ಇದ್ರೆ, ಆಗ ನಾವು ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಖಂಡಿತ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಯು ಕಾಂಟ್ ಕ್ಯೂರ್. ಮೂಲವ್ಯಾಧಿಯನ್ನು ಸಂಪೂರ್ಣವಾಗಿ ನಾವು ಚಿಕಿತ್ಸೆಗೊಳಿಸ್ಬೋದು, ಸಂಪೂರ್ಣವಾಗಿ ಗುಣಮುಖಪಡಿಸ್ಬೋದು. ಪ್ರಾಬ್ಲಮ್ ಏನು ಅಂದರೆ ಜನ ಕಾರಣವನ್ನು ಅವರು ಬದಲಾಯಿಸೋದಿಲ್ಲ, ಪರಿಣಾಮವನ್ನು ಮಾತ್ರ ಟ್ರೀಟ್ ಮಾಡ್ತಾರೆ. ಹೆಮರಾಯ್ಡ್ಸ್ನ ಈ ವರ್ಷ ಆಪರೇಷನ್ ಮಾಡಿದ್ದೀನಿ, 3 ವರ್ಷ ಆಯಿತು, ಗುದದ್ವಾರವನ್ನು ಸರಿ ಮಾಡಿಲ್ಲ ಅವರು, ಹಾಗಾಗಿ 3 ವರ್ಷಕ್ಕೆ ಬೇರೆ ರಕ್ತನಾಳಗಳು ಬಂದವ, ಅವಾಗ ಇನ್ನೊಂದು ಸತಿ ಶಸ್ತ್ರಚಿಕಿತ್ಸೆಗಳು. ಅದು ತಪ್ಪಾದ ವಿಚಾರ. ಹಾಗಾಗಿ ಲೈಫ್ ಸ್ಟೈಲ್ ಅನ್ನು ಸರಿ ಮಾಡದೇ ಇದ್ರೆ ಮತ್ತೆ ಬರುವಂತ ಸಾಧ್ಯತೆ ಇರ್ತದೆ. ದ್ವಾರವನ್ನು ಸರಿಯಾಗಿ ತೆರೆದು ಬಂದ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ. ಸೊ ಇಟ್ ಇಸ್ ಇಂಪಾರ್ಟೆಂಟ್ ಟು ರೆಕ್ಟಿಫೈ ದ ಪೆಲ್ವಿಕ್ ಫ್ಲೋರ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆರೋಗ್ಯ ಎಂಬುದು ಬಹಳ ಮುಖ್ಯ. ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದ. ನಾವು ಒಂದು ಶತಮಾನದವರೆಗೂ ಬದುಕಬೇಕು ಅಂದರೆ, ಇಫ್ ಯು ವಾಂಟ್ ಟು ಲಿವ್ 100 years, ಆರೋಗ್ಯ ಬಹಳ ಮುಖ್ಯ, ಅಭ್ಯಾಸಗಳು ಬಹಳ ಮುಖ್ಯ. ನಮ್ಮ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಬಹಳಷ್ಟು ಮುಖ್ಯ. ಊಟ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯವೋ ಮಲವಿಸರ್ಜನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಮಲವಿಸರ್ಜನೆಯನ್ನು ಸರಿಯಾಗಿ ಮಾಡಿದ ಪಕ್ಷದಲ್ಲಿ ದ್ವಾರದ ಸಮಸ್ಯೆಗಳು, ಹೊಟ್ಟೆದ ಸಮಸ್ಯೆಗಳು ಮತ್ತು ಮಾನಸಿಕ ಸಮಸ್ಯೆಗಳು ಬಹಳಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ಒಳ್ಳೆಯ ಆಹಾರವನ್ನು ಸೇವಿಸಿ, ಹೆಚ್ಚು ಸೊಪ್ಪು, ತರಕಾರಿ, ನೀರನ್ನು ಬಳಸಿ, ದೇಹವನ್ನು ದಂಡಿಸಿ, ವ್ಯಾಯಾಮ ಮಾಡಿ, ದಿನನಿತ್ಯ ಹಸನ್ಮುಖರಾಗಿರಿ, ವ್ಯಾಯಾಮದಲ್ಲಿರಿ, ನಗುನಗುತ್ತೀರಿ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಪ್ರೇಯರ್, ಮೆಡಿಟೇಷನ್ ಅಳವಡಿಸಿಕೊಳ್ಳಿ. ಹೀಗೆ ಮಾಡಿಕೊಂಡ್ರೆ ತಾವು ಬಹಳಷ್ಟು ವರ್ಷ ಆರೋಗ್ಯವಾಗಿ ಬದಲಿಕ್ಕೆ ಸಾಧ್ಯವಾಗ್ತದೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ನಮ್ಮ ಜೀವನ ಶೈಲಿಯನ್ನು ನಾವು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು, ಅಲ್ಲೇ ಪರಿಹಾರ ಅಡಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಅಂದರೆ ಮೂಲವ್ಯಾಧಿ ಬರೋದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.